लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ஸ்ரீரன்றுதூப்புல் திருவேங்கடமுடையான் பாரன்னச் சொன்ன பழமொழியுள் ஓரொன்றுதானே அமையாதோ ಧಾರಣೆಯಲ್ வாழ்வார்க்கு ವಾನೇರப் ಪೂರ್ಮಳವಂ வாழ்வு 11ನೇ ಶ್ಲೋಕ ತಗೊಳ್ಳಿ. ಒಂದು 11 15 ಹೇಳ್ಕೊಳ್ಳೋಣ. ಯಾರೋ ನಾನು ರಿಮೂವ್ ಮಾಡಿಬಿಟ್ರು. 11ನೇ ಶ್ಲೋಕ ತಗೊಳ್ಳಿ. ಯತ್ಕಿಂಚಿತ್ ರಕ್ಷಣೀಯಂ ತದವನ ನಿಪುಣೆ ಯಸ್ಯತೋ ಕಿಂಚನಸ್ಯ ಪ್ರಸ್ಪಷ್ಟಂ ಲೋಕ ದೃಷ್ಟ್ವಾಪಿ ಅವಗಮಿತರಿಹ ಪ್ರಾರ್ಥನಾದ್ಯಂಗಯೋಗಃ ತಸ್ಮಾತ್ ಕರ್ಮಾಂಗಕತ್ವಂ ವ್ಯಪನಯತಿ ಪರಾಪೇಕ್ಷಣಾಭಾವವಾದಃ ಸಾಂಗೇತ್ಯಷ್ಟಾಂಗಯೋಗವ್ಯವಹೃತಿ ನಯತೋ ಷಡ್ವಿಧತ್ವೋಪಚಾರಃ ನಯತ ಷಡ್ವಿಧ ಉಪಚಾರಃ ಪಂಚಾಪ್ಯಂಗಾನ್ಯಭಿಜ್ಞಾಃ ಪ್ರಣೀಜ ಗುರವಿನಾ ಭಾವಭಾಂಜಿ ಪ್ರಪತ್ತೇಃ ಕೈಶ್ಚಿತ್ ಸಂಭಾವಿತತ್ವಂ ಯದಿಹ ನಿಗದಿತಂ ತತ್ಪ್ರಪತ್ಯುತ್ತರಂ ಸ್ಯಾತ್ ಅಂಗೇಷ್ವಂಗಿತ್ವವಾದಃ ಫಲಕಥನಮಿಹ ದ್ವಿತ್ರಿಮಾತ್ರೋಕ್ತಯಶ್ಚ ಪ್ರಾಶಸ್ತ್ಯಂ ತತ್ರ ತತ್ರ ಪ್ರಣಿಧಧತಿ ತತಃ ಸರ್ವವಾಕ್ಯೈಕಕಂಠ್ಯಂ ರಕ್ಷಾಪೇಕ್ಷಾ ಸ್ವಸಾಹ್ಯ ಪ್ರಣಯವತಿ ಭರನ್ಯಾಸ ಆಜ್ಞಾದಿದಕ್ಷೇ ದೃಷ್ಟಾನಾತ್ರ ಪ್ರಪತ್ಯೌ ವ್ಯವಹೃತಿಃ ಇಹ ತನ್ಮೇಲನೆ ಲಕ್ಷಣಂ ಸ್ಯಾತ್ ದೇಹಾಗತ್ಯಾದಿಮಾತ್ರೇ ನಿಪತತು ಶರಣಾಗತ್ಯಭಿಖ್ಯೋಪಚಾರಾತ್ ಗೇಹಾಗತ್ಯಾದಿ ಗೇಹನ ಉಳ್ಳ ನಿಪತತು ಶರಣಾಗತ್ಯ ಅಭಿಖ್ಯೋಪಚಾರಾತ್ ಯದ್ವಾನೇಕಾರ್ಥಭಾವಾತ್ ಭವತಿ ಹಿ ವಿವಿಧಃ ಪಾಲನೀಯತ್ವಹೇತುಃ ಆತ್ಮಾತ್ಮೀಯಸ್ವರೂಪನ್ಯಸನಮನುಗತಂ ಯಾವದರ್ಥಂ ಮುಮುಕ್ಷೋಃ ತತ್ವಜ್ಞಾನಾತ್ಮಕಂ ತತ್ ಪ್ರಥಮ ಮತ ವಿಧೇ ಸ್ಯಾತ್
प्रथममथ विधे स्यात् प्रथममतविधेस्यात् उपाये समेतम् उपाये समेतम् कैङ्कर्याख्ये पुमर्तेऽप्यनुषजति कैङ्कर्याख्ये पुमर्ते तेऽप्यनुषजति व्यनुषजति तदभ्यर्थना हेतुभावात् तदभ्यर्थना हेतुभावात् स्वाभीष्टानन्यसाध्यावधिरिहतु स्वाभीष्टानन्यसाध्यावधिरिहतु भरन्यासभागोऽङ्घीभूतः भरन्यासभागोऽङ्घीभूतः न्यासादेशेषु धर्म न्यासादेशेषु धर्म त्यजनवचनतः त्यजनवचनतो वचन अकिञ्चिनाद्रिक्रियोक्ता अकिञ्चिनादृक्तियोक्ता अर्पण्यं वाङ्घमुक्तम् कार्पण्यं वाङ्गमुक्तम् भजनवदितरापेक्षणं वाप्यपोढम् भजनवदितरापेक्षणं वाप्यपोढम् दुस्सादेच्छोद्यमौ वा क्वचित् दुस्सादेच्छोद्यमौ वा क्वचित् उपशमितौ उपशमितौ अन्यसम्मेलने वा अन्यसम्मेलने वा ब्रह्मास्त्रन्याय उक्तः ब्रह्मास्त्रन्याय उक्तः तदिह न विहतो तदिह न विहतो धर्म आज्ञादिसिद्धः ಧರ್ಮ ಆಜ್ಞಾದಿಸಿದ್ಧಃ 11ರವರೆಗೆ ಆಗಿತ್ತು 11 ಪೂರ್ತಿ ಆಯ್ತಲ್ಲ 12 ಹೇಳಬೇಕು 11 ಪೂರ್ತಿ ಮುಗೀತಾ ಅದೇ ಸರ್ ಇದು ಅಷ್ಟಾಂಗ ಯೋಗದಲ್ಲಿ ಅಂಗಿ ಯಾವುದು ಮತ್ತೆ ಯೋಗ ಪಂಚಾಂಗದಲ್ಲಿ 6 ಅಂಗಗಳಲ್ಲಿ ಅಂಗಿ ಯಾವುದು ಅದನ್ನ ಹೇಳಿದ್ರಿ. ಇನ್ನು 11 ಮುಗ್ದಿಲ್ವಾ? ಇಲ್ಲ ಸರ್ ಆಗ್ಬೇಕು. ಹೌದು ಮೇಲೆ ಸರಿ ಸರಿ ನಾ ಮುಗೀತೇನೋ ಅನ್ಕೊಂಡೆ. ಓಕೆ ಓಕೆ. ಯತ್ಕಿಂಚಿತ್ ದ್ರಕ್ಷಣೀಯಂ ತದವನ ನಿಪುಣೆ ನ್ಯಶ್ಚತೋ ಕಿಂಚನಸ್ಯ ಪ್ರಸ್ಪಷ್ಟಂ ಲೋಕದಿಷ್ಟ್ವಾ ಪವಿಮಗಮಿತ ಕೈತರಿಹ ಪ್ರಾರ್ಥನಾ ಜಂಗಯೋಗಃ ತಸ್ಮಾತ್ ಕರ್ಮಾಂಗಕತ್ವಂ ವ್ಯಪನೈತಿ ಪರಾಪೇಕ್ಷಣ ಭಾವವಾದಃ ಸಾಂಗೇತ್ಯಷ್ಟಾಂಗಯೋಗ ವ್ಯವಹೃತಿ ನಯತ ಷಡ್ಭಿದತ್ವೋಪಚಾರಃ. ಇದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಸಂದೇಹ ಬರುತ್ತೆ. ಈ ಶರಣಾಗತಿ ಅಂದ್ರೆ ಯತ್ಕಿಂಚಿತ್ ರಕ್ಷಣೀಯಂ, ಭಗವಂತನ ನಾನು ರಕ್ಷಣೆ ಮಾಡಬೇಕು ಅಂತ ಕೇಳಿದ್ರೆ ಸಾಕು. ಅದರಿಂದ ಅದರಲ್ಲಿ ಅವನು ಅಕಿಂಚನಾಗಿ ಅವನು ಪ್ರಾರ್ಥನಾ ಮಾಡಿದ್ರೆ ಸಾಕು. ಅದರಲ್ಲೇ ಅಂದ್ರೆ ಅಂಗಗಳು ಬೇಡ ಅಂತ. ಇದು ಯಾವ ತರ ಭಕ್ತಿ ಯೋಗದಲ್ಲಿ ಅಷ್ಟಾಂಗ ಯೋಗ ಅದಕ್ಕೆ ಅಂಗವಾಗಿದೆ. ಹಾಗೆ ಇದಕ್ಕೆ ಸಕೃತ್ ಅಂತ ಆದ್ರಿಂದ ಮಾಡಿದ್ರೆ ಸಾಕು, ಇದಕ್ಕೆ ಅಂಗಗಳ ಅವಶ್ಯಕತೆ ಇಲ್ಲ ಅಂತ ಒಂದು ವಾದ. ಆ ವಾದವನ್ನ ಇಲ್ಲಿ ತಳ್ಳಿ ಹಾಕ್ತಾರೆ ಇದರಲ್ಲಿ. ಅದರಲ್ಲೇ ಅವಾಗ ಅದು ಹೇಳ್ತಾರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿರುವಂತ ಮಾತಿದು. 5 ಅಂಗಗಳಿಂದ ಶರಣಾಗತಿ ಮಾಡಬೇಕು ಅಂತ ಇದು ಶಾಸ್ತ್ರಗಳಲ್ಲಿ ಹೇಳಿರುವಂತ ಇದು. ಪ್ರಪತ್ತಿಂತಾಂ ಪ್ರಯುಂಜೀತ ಸ್ವಾಂಗೈ ಪಂಚಾಭಿರಾವೃತಂ ಅನ್ಬಿಟ್ಟು ಅಂತ. ಪ್ರಪತ್ತಿಯನ್ನ ತಾಂ ಪ್ರಯುಂಜೀತ, ಒಬ್ಬನು ಪ್ರಯುಂಜೀತ ಅಂದ್ರೆ ತೊಡಗಬೇಕು. ಹೇಗೆ? ಸ್ವಾಂಗೈ ಪಂಚಾಭಿರಾವೃತಂ, 5 ಅಂಗಗಳೊಂದಿಗೆ ಅಂದ್ರೆ ಸಮರ್ಪಣೆ ಅಂಗಿ, ಅದರಿಂದ ಅದು ಬಿಟ್ಟರೆ 5 ಅಂಗಗಳು ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಇದು ಬರೀ ಹಾಗಿದ್ರೆ ಏನಂದ್ರೆ ನಾವು ಭಗವಂತ ಸುಮ್ಮನೆ ಹೋಗಿ ಭಗವಂತನ ಕಾಪಾಡೋ ಕೇಳ್ಕೊತೀವಿ ದೇವ್ರ, ಅದು ಪ್ರಪತ್ತಿಗೆ ಬರೋದಿಲ್ಲ. ನಾವು ನಿತ್ಯವೂ ಶಾಸ್ತ್ರ ಮಾಡಿದಾಗ ಭಗವಂತನೇ ಕಾಪಾಡು ಮಾಡಿ ಕೇಳ್ತಿಲ್ಲ, ಅದು ಪ್ರಾರ್ಥನೆ ತಾನೆ. ಹಾಗಿದ್ರೆ ಅದು ಪ್ರಪತ್ತಿ ಆಗ್ಬೇಕಾಗಿತ್ತಲ್ಲ, ಅದು ಅಲ್ಲ. ಇದು ಸಹ ಸ್ವತಂತ್ರ ವಿದ್ಯೆ. ಹೇಗೆ ಇದು ಭಕ್ತಿ ಯೋಗಕ್ಕೆ ಅಷ್ಟಾಂಗ ಯೋಗ ಇದೆಯೋ, ಯಮ ನೇಮ ಆಸನ ಪ್ರತ್ಯಾಹಾರ ಪ್ರಾಣ ಧಾರಣ ಸಿದ್ಧಿ ಸಮಾಧಿ ಅಂತ ಹೇಗೆ 8 ಅಂಗಗಳಿದೆಯೋ ಅಂಗಿಯನ್ನು ಸೇರಿಸಿ, ಅದೇ ತರ ಇದಕ್ಕೂ 6 ಅಂಗಿಯನ್ನು ಸೇರಿಸಿ 6 ಅಂಗಗಳು. ಅಂಗಿ ಬಿಟ್ಟರೆ 5 ಅಂಗಗಳು. ಇದಕ್ಕೂ ಸಹ ಅಂಗಿ ಬೇಕು ಅದಕ್ಕೆ ಅಂದ್ಬಿಟ್ಟು ಅಂತ ಅದಕ್ಕೆ ಅಂದ್ರೆ ಅದನ್ನ ಹೇಳ್ತಾರೆ. ಅದರಲ್ಲಿ ಈ ತರ ಶಾಸ್ತ್ರ ಹೇಳೋದ್ರಿಂದ ಹೇಳ್ತಾರೆ. ಅದರಲ್ಲಿ ಈ ಲೋಕ ಇದರಲ್ಲೇ ಒಂದು ನಾವು ಲೋಕ ಉದಾಹರಣೆ ಕೊಡ್ತಾರೆ. ಲೋಕದಲ್ಲಿ ಒಬ್ಬನ ಹತ್ರ ಹೋಗಿ ನಾವು ಬರೀ ರಕ್ಷಣೆ ಕೇಳ್ತೀವಿ. ರಕ್ಷಣೆ ಕೇಳಬೇಕು, ಇಲ್ಲ ತಮ್ಮಲ್ಲಿರೋ ಒಡೆ ಯಾವ್ದಾರ ವಸ್ತುವನ್ನ ಕಾಪಾಡಬೇಕು ಅಂತ ಮಾಡ್ಬೇಕಾದ್ರೆ ಅವರಲ್ಲಿ ಹೋಗ್ಬೇಕಾದ್ರೆ ನೀವು ನಯವಿನಯದಿಂದ ಹೋಗ್ಬೇಕು. ಅದು ಹೇಳ್ಬೇಕಾಗಿಲ್ಲ ನಿಮ್ಗೆ.
ನಾವು ಇಟ್ಕೊಳ್ಳೋ ಅಂತ ಯಾರನ್ನಾರು ಹೋಗಿ ಕೇಳಿದ್ರೆ ಇಟ್ಕೊಳ್ತಾರ ಅವ್ರನ್ನ? ಸ್ವಾಮಿ ಸ್ವಲ್ಪ ಇಟ್ಕೊಳ್ತೀರಂತ ಬಾಗಿ ಭವ್ಯತೆ ಬರಬೇಕಾದ್ರೆ ಅನುಕೂಲ ಸಂಕಲ್ಪ, ಆಮೇಲೆ ಅವನಿಗೆ ವಿರುದ್ಧವಾದ ಕೆಲಸವನ್ನು ಮಾಡಬಾರದು. ನಾನೇನು ಇದು ಇಟ್ಕೋ, ಅದ್ರ ಮೇಲೆ ಒಂದು ಕೇಸ್ ಇದೆಯಲ್ಲ, ಕೇಸ್ ಹಾಕ್ತೀನಿ ಅಂತಂದ್ರೆ ಇಟ್ಕೊಳ್ತಾನ? ಅದರಿಂದ ಅನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ ವರ್ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇದು ಲೋಕದಲ್ಲೇ ಹೀಗೆ ಕಂಡಿರ್ಬೇಕಾದ್ರೆ ಅದರಲ್ಲಿ ಭಗವಂತನ ಕೇಳೋದು ಅದರಲ್ಲಿ ಯಾಕೆಂದ್ರೆ ಶರಣಾಗತಿ ಬೇರೆ ಯಾವುದನ್ನು ಅಪೇಕ್ಷೆ ಮಾಡೋದಿಲ್ಲ ಒಂದು ಮಾತಿದೆಯಲ್ಲ, ಅದನ್ನ ಬೇರೆ ಏನು ಮಾತಿ ಅಪೇಕ್ಷೆ ಪಡೋದಿಲ್ಲ ಅನ್ನೋ ಮಾತು ಈ ಅಂಗಗಳನ್ನ ಬಿಟ್ಟು ಬೇರೆ ಏನು ಅಪೇಕ್ಷೆ ಪಡೋದಿಲ್ಲ ಅಂತ ಅರ್ಥ ಮಾಡ್ಬೇಕೇ ತವರ ಬೇರೆ ಏನನ್ನು ಬೇಡ ಅಂತ ಹೇಳೋ ಅರ್ಥದಲ್ಲ. ಅದನ್ನ ಅದ ಪೂರ್ವ ಪಕ್ಷ ಅದೇ ಹೇಳೋದು. ಅದರಲ್ಲಿ ಪರಾಪೇಕ್ಷಣಾ ಭಾವವಾದ ಶರಣಾಗತಿ ಬೇರೆ ಏನು ಅಪೇಕ್ಷಿಸಿಲ್ಲ ಅಂತ ಅಂದ್ರೆ ಇದು ಸಕೃತ್ ಮಾಡೋ ಕೆಲಸ. ಅಂದ್ರೆ ಆ ಅಂಗಗಳಿಂದ ಇದು ಮುಂದೆ 2-3 ಶ್ಲೋಕದಲ್ಲಿ ಬರುತ್ತೆ, ಏನೇನೆಲ್ಲ ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ಬಹಳ ವಿಷಯವಾಗಿ ಹೇಳ್ತಾರೆ. ಹೇಗೆ ಪ್ರಪತ್ತಿ ಮಾಡ್ಬೇಕು ಅಂತ ಬರುತ್ತೆ, 13-14ನೇ ಶ್ಲೋಕದಲ್ಲಿ ಬರುತ್ತೆ. ಅದರಲ್ಲಿ ಹಾಗಾಗಿ ಆ ಅರ್ಥ ಮೇಲ ಅಂದ ಅದಕ್ಕೆ ತಪ್ಪರ್ಥ ಮಾಡಬಾರ್ದು. ಬೇರೆ ಏನನ್ನು ಅಂದ್ರೆ ಈ 5 ಅಂಗಗಳನ್ನ ಬಿಟ್ಟು ಬೇರೆ ಏನನ್ನು ಅಪೇಕ್ಷಿಸುವುದಿಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ಅಲ್ಲಿ ಭಕ್ತಿಯೋಗದಲ್ಲಿ ತಿಲಧಾರವತ್ ಅಂತ ಹೇಗೆ ಅಂದ್ರೆ ಎಣ್ಣೆ ತೈಲಧಾರವತ್ ಎಣ್ಣೆಯ ಕಂಟಿನ್ಯೂಸ್ ಅವನಿಗೆ ಜಾಯಮಾನ ಅವನು ಸಾಯೋವರೆಗೂ ಮಾಡ್ತಾನೆ ಇರಬೇಕು. ಹಾಗೆ ಅದು ಮುಂದಿನ ಇದರಲ್ಲಿ ಜನ್ಮದಲ್ಲೂ ಮುಂದುವರಿಯುತ್ತೆ. ಅದು ಅವನಿಗೆ ಎಲ್ಲಾ ಪಾಪಗಳು ಹೋಗೋವರೆಗೂ ಮಾಡಬೇಕು. ಆ ತರ ಇದು ಬೇರೆ ಏನು ಅಪೇಕ್ಷೆ ಪಡೋದಿಲ್ಲ. ಅಲ್ಲಿರ್ಬೇಕಾದ್ರೆ ಇರ್ಬೇಕು ಅಂತ ಪ್ರಪತ್ತಿ ಮಾಡೋ ಸಮಯದಲ್ಲಿ ಅಂಗಗಳೊಂದಿಗೆ ಮಾಡಿಬಿಟ್ರೆ ಸಾಕು. ಅದನ್ನ ಬಿಟ್ಟು ಅಂಗಗಳನ್ನ ಬಿಟ್ಟು ಬೇರೆ ಏನು ಇದು ಮಾಡೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹಾಗಾಗಿ ಅದನ್ನ ಹೇಳ್ತಾರೆ, ಕರ್ಮಾಂಗಕತ್ವಂ ವ್ಯಪನಯತಿ ಅಂದ್ರೆ ಹಾಗೆ ಲೋಕದಲ್ಲೇ ತಿಳಿದು ಬಂದಿದೆ. ಅದರಿಂದ ಕರ್ಮಾಂಗಕತ್ವಂ ವ್ಯಪನಯತಿ, ಈ ಕರ್ಮಕ್ಕೆ ಬೇಕಾದ ಅಂಗಗಳು ಏನಿದೆಯಲ್ಲ ಅದನ್ನ ಕರ್ಮಯೋಗಕ್ಕೆ ಬೇಕಾದಂತ ಅಷ್ಟಾಂಗ ಯೋಗಗಳು ಇದಕ್ ಬೇಡ, ಅದನ್ನ ತಳ್ಳಿ ಹಾಕುತ್ತೆ ತವರ. ಅಂಗಗಳು ಬೇಡ ಅಂದ್ರೆ ಯಮನೇಮ ಆಸನ ಪ್ರಾಣ ಪ್ರತ್ಯಾಹಾರ ಅಂತ ಏನಿದೆಯೋ ಅದನ್ನ ಈ ಕರ್ಮಾಂಗಕ್ಕೆ ಇದಕ್ಕೆ ಬೇಕಾದ ಅಂಗವನ್ನ ತಳ್ಳಿ ಹಾಕುತ್ತೆ ತವರ. ಇದೂ ತಹ ಅಷ್ಟಾಂಗ ಯೋಗ ತರ ಅಷ್ಟಾಂಗ ಯೋಗ, ಭಕ್ತಿ ಯೋಗ, ಷಡಾಂಗ ಯೋಗ, ಪ್ರಪತ್ತಿ ಅಂತ ಇದರಲ್ಲಿ 6 ವಿಧವಾದ ಉಪಚಾರವನ್ನ ಹೇಳಿದೆ. ಅಂಗಿಯನ್ನು ಸೇರಿಸಿ 6 ವಿಧವಾದ ಉಪಚಾರ ಅದು. ಹಾಗಾಗಿ ಲೋಕದ ದೃಷ್ಟಿಯಲ್ಲೇ ನಾವು ಹೇಳ್ದೇನೆ ನಾವಾಗೆ ಮಾಡ್ತೀವಿ. ಅನುಕೂಲ ಸಂಕಲ್ಪ, ಪ್ರಾತಿಕೂಲ ವರ್ಜನ ಕಾಪಾಡಬೇಕು ಎಲ್ಲವನ್ನೂ ಅವನಲ್ಲಿ ಮಾಡ್ತೀವಲ್ಲ. ಇದನ್ನ ಏನು ಹೇಳಿಲ್ಲ ಅದು. ಆದ್ರೆ ನಾವು ಮಾಡ್ಬೇಕಾದ್ರೆ ಅದು ಮಾಡದೇ ಇದ್ರೆ ನಿಮಗೆ ಸುಧಿಸೋದಿಲ್ಲ. ಆಗಿರ್ಬೇಕಾದ್ರೆ ಪರಮಾತ್ಮನಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಅಂಗಗಳು ಬೇಕು. ಬರೀ ರಕ್ಷಣೆಯನ್ನು ಮಾತ್ರ ಕೇಳ್ತೀನಿ ಅಂತ ನಾನು ರಕ್ಷಿಸೋ ಅಂತ ಕೇಳ್ತೀನಿ ಅಂದ್ರೆ ಅದು ಅಹಂಕಾರದಲ್ಲಿ ಹೋಗುತ್ತೆ ತವರ. ಆ ಪೃಥ್ವಿ ಭಾವ ಅದೆಲ್ಲ ಬರುತ್ತೆ. ಈ ಅಂಗಗಳಲ್ಲಿ ಏನು ಅನುಕೂಲ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ ಎಲ್ಲವೂ ಸಹ ನಮ್ಮ ದಾಸ್ಯತ್ವ ಭಾವವನ್ನು ಹೇಳುತ್ತೆ ತವರ ಅದು ಖಂಡಿತ ಬೇಕೇ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ 11ನೇ ಶ್ಲೋಕದಲ್ಲಿ ಅದು ಅರ್ಥ. ಅದನ್ನ ಇನ್ನು 12ನೇ ಶ್ಲೋಕವನ್ನು ತಗೊಳ್ಳೋಣ. ಇದನ್ನ 12ನೇ ಶ್ಲೋಕದಲ್ಲಿ ಇದರಲ್ಲಿ ಸುಮಾರು ಹೇಗೆ ಇದೆಲ್ಲ ಹೋಗ್ಬೇಕು. ಇದ್ರಲ್ಲಿ ನಿಮಗೆ ನಾನು ಇದನ್ನೆಲ್ಲ ಸ್ವಾಮಿ ಇದರಲ್ಲಿ ಹೇಳಿರೋದು ರಸತ್ರಾಸವನ್ನೆಲ್ಲ ದೀಪಿಕೆಯಲ್ಲಿ ಹೇಳಿದ್ದೀನಿ. ಹಾಗಾಗಿ ಇದನ್ನ ಹೇಳಿದೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ತಥೋಪ ಯಾಚನಾ ಪ್ರಪತ್ತಿ ಅಂತ, ತಥೇಕ ಉಪಾಯತ ಯಾಚ್ಯ ಪ್ರಪತ್ತಿ ಅಂತ ಒಂದು ಲಕ್ಷ್ಮೀ ಬರುತ್ತೆ. ಅಂದ್ರೆ ಭಗವಂತನಲ್ಲಿ ಉಪಯೋಗಿಟ್ಟು ಬೇಡೋದೇ ಪ್ರಪತ್ತಿ ಅಂತ ಹೇಳಿದ ಅರ್ಥ ಏನು ಅಂದ್ರೆ ಲಕ್ಷ್ಮೀ ತಂತ್ರದಲ್ಲಿ ಈ 6 ಮೇಲೆಲ್ಲ ಅಂಗಗಳನ್ನ ವಿವರಣೆ ಮಾಡಿದೆ. ಈ 6 ಅಂಗಗಳನ್ನು ಸೇರಿ ನೀ ಮಾಡಬೇಕು ಅಂತ ಅರ್ಥವೇ ತವರ ಪ್ರಪತ್ತಿ ಯಾಚೆ ಬೇಡೋದೇ ಪ್ರಪತ್ತಿ. ಅದಷ್ಟನ್ನ ಮಾತ್ರ ತಗೊಂಡು ಬರೀ ಬೇಡಿದ್ರೆ ಸಾಕು ಅಂತ ಮಾಡಬಾರ್ದು, ಅಂಗಗಳೊಂದಿಗೆ ಬೇಡಬೇಕು. ಅಲ್ಲಿ ಹೇಳಿದಕ್ಕಂದ್ರೆ ಮೇಲೆ ಕೆಳಗಡೆ ಇರೋದು ಎರಡನ್ನೂ ಸಹ ನಾವು ತಗೋಬೇಕದನ್ನ. ನೀನೇ ನನ್ನ ಕಾಪಾಡೋ ಸಮರ್ಥ, ನಿನ್ ಬಿಟ್ಟು ಬೇರೆ ಯಾರು ಇಲ್ಲ, ನಾನು ಇನ್ನೆಲ್ಲಿ ಹೋಗ್ಲಿ, ನನಗೆ ಬೇರೆ ಯಾವ ಉಪಾಯ ತಿಳಿದ, ಇದೆಲ್ಲವೂ ಭಾವ ಇದ್ದೇ ಇದೆ. ಆ ತರ ಭಾವದಿಂದ ಮಾಡುವ ಯಾಚನೆಯೇ ಪ್ರಪತ್ತಿ ಅಂತ ಆ ಒಂದೇ ಒಂದು ಸಾಲನ್ನು ತಗೊಂಡು ಭಗವಂತನಲ್ಲಿ ಬೇಡೋದೇ ಉಪಾಯತ ಯಾಚ್ಯ ಪ್ರಪತ್ತಿ ಅಂತ ಹೇಳಿರೋದನ್ನ ಆ ಒಂದೇ ಒಂದು ಸಾಲನ್ನು ತಗೊಂಡು ಬೇಡಿದ್ರೆ ಸಾಕು ಅಂತ ಕೆಲವು ಪೂರ್ವ ಇದು ಹೇಳಿದ್ದಾರೆ. ಇದೆಲ್ಲ ಆಗ ಬಂದಂತ ಅದನ್ನ ತಳ್ಳಿ ಹಾಕ್ತಾರೆ. ಬೇಡೋದು ಬೇಕು ಇಲ್ಲ ಅಂತ ಹೇಳಿದಿಲ್ಲ, ಆದ್ರೆ ಈ 5 ಅಂಗಗಳಿಂದ ಬೇಡಬೇಕು ಅನ್ನೋದನ್ನ ಇದ್ರಲ್ಲಿ ತೆಗೆದುಹಾಕ್ತಾರೆ. ಅದು ಈ 11ನೇ ಶ್ಲೋಕದ ಇದಕ್ಕೇನಾದ್ರು ಯಮನೇಮ ಆಸನ ಪ್ರತ್ಯಾಹಾರ ಪ್ರಾಣಾಯಾಮ ಇದು ಬೇಡವೇ ತವರ. ಇಲ್ಲಿರುವಂತ 6 ಆಕಿಂಚನ ಅನಗತಿತ್ವ ಅದೆಲ್ಲ ಖಂಡಿತ ಬೇಕು. ಇನ್ನು 12ನೇ ಶ್ಲೋಕದಲ್ಲಿ
ಪಂಚಾಪ್ಯಂಗಾನಭಿಜ್ಞಾಃ ಪ್रणिजगुरिवन अविनाभावभाञ्जि प्रपत्तेः कैश्चित् संभावितत्वं यदि निगदितं तत्प्रपत्त्युत्तरं स्यात् अंगेष्वङ्गित्ववादः फलकथनमिह द्विमात्रात् प्राशस्त्यं तत्र प्रणिदधति ततः सर्ववाक्यैककण्ठ्यम्. ಈಗ ನೆಕ್ಸ್ಟ್ ಇದನ್ನಾಯ್ತಲ್ಲ, ಈಗ ಬೇರೆ ಇನ್ನೊಂದು ಆಕ್ಷೇಪ ತೆಗಿತಾರೆ. ಅದಕ್ಕೆ ಇಲ್ಲಿ ಕೊಡ್ತಾರೆ. ಇಂದ 11ರಲ್ಲಿ 5 ಅಂಗಗಳಿಂದಲೂ ಸಹ ಪ್ರಪತ್ತಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಮಾಡಬೇಕು ಅವಾಗಲೇ ಪ್ರಪತ್ತಿ ಅಂತ. ಅದಕ್ಕೆ ಬೇರೆ ಕೆಲವು ವಾಕ್ಯಗಳನ್ನು ಇದೇ ತರ ತೆಗೆದುಬಿಟ್ಟು ಅದನ್ನ ಈ ಶ್ಲೋಕಕ್ಕೆ ಅತ್ಯಂತ ದೀರ್ಘವಾದ ವ್ಯಾಖ್ಯಾನ, ಸ್ವಾಮಿ ವ್ಯಾಖ್ಯಾನ ಎಲ್ಲ ಚಿಕ್ಕದಾಗಿ ಮಾಡ್ತಾರೆ. ಈ ಒಂದು ಶ್ಲೋಕಕ್ಕೆ ತುಂಬಾ ದೀರ್ಘವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅವರೇ. ಅದನ್ನ ಯಾದಕ್ಕೆ ಅಂತ ಇದರಲ್ಲಿ ಮೇಲಿನ ಅರ್ಥ ಹೇಳ್ತೀನಿ. ಯತ್ಕಿಂಚದ್ ರಕ್ಷಣೀಯಂ ಅಂದ್ರೆ ಪಡಬೇಕಾದ ವಸ್ತು ಯಾವ್ದಿದೆಯೋ ಅದೊಂದು ಭಗವಂತನಲ್ಲಿ ಆತ್ಮಾದಿಗಳೇ. ಅದನ್ನ ತದವನ ನಿಪುಣೆ ಅಂದ್ರೆ ಅದನ್ನ ಕಾಪಾಡುವುದರಲ್ಲಿ ನಿಪುಣನಾದವನು, ಸಮರ್ಥನಾದವನು ಅಂತ. ನಾವು ಒಂದು ಕೆಲಸವನ್ನು ರಕ್ಷೆ ಕೇಳಬೇಕಾದ್ರೆ ಅವಾಗ ನಮ್ಮನ್ನ ಕಾಪಾಡುವ ಸಾಮರ್ಥ್ಯ ಇದ್ರೆ ಮಾತ್ರ ಕೇಳ್ತೀವಲ್ವಾ. ಅದೇ ತರ ತದವನ ನಿಪುಣೆ, ನಮ್ಮ ಕಾಪಾಡಬೇಕವನ್ನು ಯಾರು ಸಮರ್ಥರೋ ಅವರಲ್ಲಿ ಮಾತ್ರ ಬೇಡ್ತೀವಿ. ನ್ಯಸ್ಯತಃ ಸಮರ್ಪಣೆ ಮಾಡ್ತೀವಲ್ಲ, ಅದರಲ್ಲಿ ಏನಾಗುತ್ತೆ ಅದರಲ್ಲಿ ಆಕಿಂಚನ್ಯಸ್ಯ, ಅದರಲ್ಲಿ ತಾನಾಗೆ ಬರುತ್ತೆ. ಆಕಿಂಚನ್ಯಶ್ಚ ಪ್ರಸ್ಪಷ್ಟಂ ಲೋಕದೃಷ್ಟಾಪಿ, ಲೋಕದಲ್ಲೂ ಸಹ ಇದು ಹಿಂದೆ ಹೇಳಿದ್ವಲ್ಲ, ಗೊತ್ತಾಗತ್ತೆ. ಯಾರಲ್ಲಿ ಮಾಡ್ತೀವೋ ಅದರಲ್ಲಿ ಸಮಾನ ಆಕಿಂಚನ ಇರಬೇಕು. ಅಂದ್ರೆ ನನ್ನಿಂದ ಇದು ಕಾಪಾಡೋದು ಸಾಧ್ಯವಿಲ್ಲ, ಅದು ನೀನು ಕಾಪಾಡಬೇಕು. ನಾವು ಹಿಂದೆ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಒಡವೆ ಆಭರಣಗಳನ್ನ ಯಾರಿಗಾರು ಪಕ್ಕದ ಮನೆಯವರು ಕೊಟ್ಟು ನೀವು ಕಾಪಾಡಿರಿ ನಾವು ಬರೋವರೆಗೂ ಅಂತ ಹೇಳ್ತಾ ಇದ್ರು. ಆಗ ನಮಗೆ ಕಾಪಾಡಲು ಸಾಧ್ಯವಿಲ್ಲ ಅಂತ ತಗೊಂಡು ಹೋಗಿ ಅದರಿಂದ ನೀವು ಕಾಪಾಡಿ ಅನ್ನೋದು, ಅವಾಗ ಆಕಿಂಚಿನ್ಯತ ಬಂದ್ಬಿಡುತ್ತೆ. ಅದಕ್ಕೆ ಅದರಿಂದ ಆಕಿಂಚದ ಅದು ಅದರಲ್ಲಿ ಈ ಪ್ರಪತ್ತಿಯಲ್ಲೂ ಸಹ ಈ ಆಕಿಂಚಿನ್ನತ್ವ ಅನ್ನೋದು ಪ್ರಾರ್ಥನಾದಿ ಅಂದ್ರೆ ರಕ್ಷಿಸಬೇಕೆಂಬ ಮಾಡಿದೋಯ್ತು. ಈ ಅಂಗಯೋಗ, ಆಕಿಂಚನ್ಯ, ಅನನ್ಯಗತಿತ್ವ, ಗೋಪ್ತತ್ವ, ವರ್ಣ ಇದೆಯಲ್ಲ, ಅದು ಅಂಗಗಳಿದೆಯಲ್ಲ ಪ್ರಸ್ಪಷ್ಟಂ, ಅದನ್ನ ತುಂಬಾ ಇದಾಗಿ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ವಿವರಣೆ ಮಾಡಿದೆ. ಒಂದೊಂದು ಅಂಗಕ್ಕೂ ವಿವರಣೆ ಮಾಡಿದೆ. ಇದನ್ನ ದೀಪಿಕೆಯಲ್ಲಿ ಎಲ್ಲ ಅಂಗಗಳನ್ನು ನಾವು ವಿಶದವಾಗಿ ತಿಳ್ಕೊಂಡಿದ್ದೀವಿ. ಅದರಿಂದ ಇದಕ್ಕೆ ಹೇಳಕ್ ಹೋಗಲ್ಲ ಮತ್ತೆ ಅದನ್ನ ಇದು ಲೋಕದೃಷ್ಟಾಪಿ, ಲೋಕದ ದೃಷ್ಟಿಯಲ್ಲೇ ಇದೆಲ್ಲ ಇರ್ಬೇಕಾದ ಅಂದ್ರೆ ಅವಾಗ ಅದು ತಿಳ್ಕೊಂಬಂದಿದೆ ನಮ್ಗೆ ಅಲ್ವಾ. ಲೋಕದಲ್ಲ ಒಬ್ಬರ ಹತ್ರ ಹೋಗ್ಬೇಕಾದ್ರೆ ನಾವು ಇದನ್ನೆಲ್ಲ ಭಾವಿಸ್ಕೊಂಡೇ ಹೋಗ್ತೀವಿ. ಆಗಿರ್ಬೇಕಾದ ಅಂದ್ರೆ ಇದನ್ನ ಹೇಳ್ತಾರೆ. ಇವಾಗ ಇದನ್ನ ಮೇಲಿನ ಹೇಳಿದ್ರಲ್ಲ, ಅದಕ್ಕೆ ಈ ಅಂಗಕ್ಕೆ ಏನ್ ಮಾಡ್ತಾರೆ, ಇವಾಗ 5 ಅಂಗಗಳು ಬೇಡ, ಯಾವ್ದಾದ್ರು ಕೆಲವು ಅಂಗಗಳು ಅಂದ್ರೆ ಅದನ್ನ ಹೇಳ್ತಾರೆ. ಇದು ಮೇಲೆ ಪತ್ರ ಹೇಳಿದೆ, ಇದರಲ್ಲಿ ಹಿಂದಿನ ಹೇಳ್ತೇವೆ. ಇದರಲ್ಲಿ ಪಂಚಾಪ್ಯಂಗ ಅಂದ್ರೆ ಅಭಿಜ್ಞಾಹ ಅಂದ್ರೆ ಈ ಶಾಸ್ತ್ರವನ್ನು ತಿಳಿದವರು, ಈ ಶರಣಾಗತಿ ಶಾಸ್ತ್ರವನ್ನ ತಿಳಿದವರು, ಅಭಿಜ್ಞ ಅವರೇನ ತಿಳಿದವರು ಏನ್ ಹೇಳ್ತಾರೆ, ಪಂಚಾಪ್ಯಂಗಾನಿ ಅಂದ್ರೆ 5 ಅಂಗಗಳು ಸಹ, ಆನುಕೂಲ್ಯ ಸಂಕಲ್ಪ ಮೊದಲಾದ 5 ಅಂಗಗಳು ಸಹ ಪ್ರಪತ್ತೇ ಅಂದ್ರೆ ಪ್ರಪತ್ತಿಗೆ ಅದು ಅವಿನಾಭಾವ ಭಾಂಜಿ, ಅದು ಅವಿನಾಭಾವವಾಗಿ ಸೇರ್ಕೊಂಡಿದೆ. ಹೇಗೆ ಇದು ಒಂದಕ್ಕೊಂದು ಬಿಟ್ಟಿರೋದೇ ಇಲ್ಲ. ಪ್ರಪತ್ತಿ ಅಂದ್ರೆ 5 ಅಂಗ ಅವಿನಾಭಾವವಾಗಿ ಒಂದಕ್ಕೊಂದು ಹಾಸು ಹೊಕ್ಕಾಗಿ ಸೇರಿದೆ ಅಂತಾರಲ್ಲ, ಸೇರ್ಕೊಂಡಿದೆ. ಅದಕ್ಕೆ ಅನ್ನತ್ತೆ ಅಂತ ಪ್ರಣिजगुहु, ಯಾವಾಗ್ಲೂ ಬಿಟ್ಟಿರಲಾರ್ದು ಅಂತ ಈ ಶಾಸ್ತ್ರವನ್ನ ತಿಳಿದಂತ ಮಹಾನ್ಗಳು ಅಂದ್ರೆ ವೇದವ್ಯಾಸಾದಿಗಳು, ರಾಮಾಯಣ ಇದು ಮಾಡಿದಂತ ವಾಲ್ಮೀಕಿ ಮಹರ್ಷಿಗಳು, ನಮ್ಮ ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ. ಅವರು ಪ್ರಣिजगुहु ಇದನ್ನ ಹೇಳಿದ್ದಾರೆ ಅವರು. ಅದಾದ್ರೆ ಕೆಲವರು ಕೈಶ್ಚಿತ್ ಅಂದ್ರೆ ಕೆಲವರು ಏನ್ ಹೇಳ್ತಾರೆ ಕೈಶ್ಚಿತ್ ಅಂದ್ರೆ ಕೆಲವರು ಅಂತ. ಯತೈಹ ಸಂಭಾವಿತತ್ವಂ, ಇಲ್ಲಿ ಎಲ್ಲಾ ಅಂಗಗಳು ಬೇಡ, ಯಾವುದು ತಾನಾಗೆ ಸಂಭಾವಿತವಾಗುತ್ತೋ, ನಮಗೆ ಯಾವುದು ಬರುತ್ತೋ ಆ ಸಮಯದಲ್ಲಿ ಅದು ಮಾತ್ರ ಪ್ರಾಣಾಗೆ ಸಂಭವಿತೋ ಅದು ಸಾಕು, ನಿಗದಿತಂ ಅಂತ ಹೇಳ್ತಾರಲ್ಲ, ಅದು ಪ್ರಪತ್ಯುತ್ತರ ಕಾಲಕ್ಕೆ ಹೊಂದುತ್ತೆ ತವರ ಪ್ರಪತ್ತಿ ಕಾಲಕ್ಕೆ ಹೊಂದೋದಿಲ್ಲ. ಅದಕ್ಕೆ ಹೇಳ್ತಾರೆ ಪ್ರಪತ್ಯುತ್ತರಂ ಸ್ಯಾತೆ. 2-3 ಅಂಗ ಇದ್ರೆ ಸಾಕು. ನಾವು ಸಾಧಾರಣವಾಗಿ ಮಹಾವಿಶ್ವಾಸ, ಅನುಕೂಲ ಸಂಕಲ್ಪ, ಪ್ರಾತಿಕೂಲ ವರ್ಜ, ಮಹಾವಿಶ್ವಾಸ ಅಂತ ಹೇಳ್ತೀವಲ್ಲ, ಇದು ಮುಖ್ಯವಾಗಿ ಹೊಗಳಿರೋದನ್ನ ತಗೊಂಡು ಇವ್ರು ಹೇಳ್ತಾರೆ. ಅಲ್ಲಿ ಅದನ್ನ ಹೇಳೋದು ಹೊಗಳೋದಕ್ಕೆ, ಆ ಅಂಗದ ಮಹತ್ವವನ್ನು ಹೊಗಳೋದಕ್ಕೆ ಹೇಳಿದೆ ತವರ ಅದಷ್ಟೇ ಅಂಗ ಸಾಕು ಅಂತಲ್ಲ. ಅದನ್ನು ಸಹ ಲಕ್ಷ್ಮೀ ತಂತ್ರದಲ್ಲಿ ಬರುತ್ತೆ. ಅದಲ್ಲೂ ಸಹ ಹಿಂದಿನ ವಾಕ್ಯವನ್ನು ಬಿಟ್ಟು ಮುಂದಿನ ವಾಕ್ಯವನ್ನು ತಗೊಂಡು ಇದನ್ನ ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಇದು ಪ್ರಪತ್ಯುತ್ತರ ಕಾಲಕ್ಕೆ ನೀವು ಹೇಳೋದು ಹೊಂದುತ್ತೆ. 2-3 ಸಾಕು ಅನ್ನೋದು ಅದನ್ನು ವ್ಯಾಖ್ಯಾನದಲ್ಲಿ ಯಾಕೆ ಹೇಗೆ ಅಂತ ಹೇಳ್ತೀನಿ. ಆದರೆ
ಈ ಅಂಗಗಳಲ್ಲಿ ಅಂಗೇಶ್ ಅಂದ್ರೆ ಈ ಪ್ರಪತ್ತಿ ಮಾಡುವ ಅಂಗಗಳಲ್ಲಿ ಈ ಅಂಗಿತ್ವವಾದ ಅದೆಯಲ್ಲ, ಅಂದ್ರೆ ಬರವನ್ನು ಸಮರ್ಪಣೆ ಮಾಡೋದಿದೆಯಲ್ಲ, ಅದು ಇದೆಯಲ್ಲ, ಅದು ಫಲಪ್ರಧಾನ, ಅದು ಫಲಕಥನಂ ಅಂತ. ಇದು ಫಲಪ್ರದವನ್ ಅಂದ್ರೆ ಕೆಲವು ಅಂಗಗಳು ಬಹಳ ವಿಶ್ವಾಸ, ಮಹಾವಿಶ್ವಾಸ ಸಾಕು, ಎಲ್ಲವನ್ನು ಸಾಧಿಸ್ಕೊಡುತ್ತೆ, ಆಕಿಂಚಿನ್ಯ ಸಾಧಿಸ್ಕೊಡುತ್ತೆ ಅಂತ ಹೇಳ್ತೀವಲ್ಲ, ಅದು ಸಾಕು ಅಂತ ಈ ಮಾತ್ರ ಇದೆಯಲ್ಲ, ದ್ವಿಮಾತ್ರೋಕ್ತ ಯಶ್ಚ, ಈ ಎರಡೋ ಮೂರೋ, ಆನುಕೂಲ ಸಂಕಲ್ಪ, ಪ್ರಾಣಿಕೂಲ ವರ್ಜನ, ಮಹಾವಿಶ್ವಾಸ. ಇಲ್ಲ ಆನುಕೂಲ ಸಂಕಲ್ಪ, ಪ್ರಾತಿಕೂಲ ವರ್ಜನ ಎರಡಿದ್ರು ಸಾಕು, ಇಲ್ಲ ಆನುಕೂಲ ಸಂಕಲ್ಪ, ಮಹಾವಿಶ್ವಾಸ ಇದ್ರು ಸಾಕು. ಈ ತರ ಎರಡೋ ಮೂರು ಇದೆಯಲ್ಲ, ಎರಡೋ ಮೂರು ಇದೆಲ್ಲ ದ್ವಿಮಾತ್ರೋಕ್ತ ಯಶ್ಚ, ಇದೆಯಲ್ಲ, ಈ ಮಾತಿದೆಯಲ್ಲ, ಇದು ಆಯಾಯ ಅಂಗಗಳನ್ನ ಹೊಗಳೋದಿಕ್ಕೆ ಬಂದ ವಾಕ್ಯವೇ ತವರ ಅದನ್ನೇ ನೀವು ನೇರವಾಗಿ ಅರ್ಥವಾಗಿ ತಗೊಂಡ್ಬಿಟ್ರೆ ಬೇರೆ ಕಡೆ ಹೇಳಿರೋ ಮಾತಿಗೆ ವಿರೋಧವಾಗುತ್ತೆ, ಪ್ರಪತ್ತಿಯು ನಡೆಯೋದಿಲ್ಲ. ಅದರಿಂದ ಆಯಾಯ ಅಂಗಗಳನ್ನ ಪ್ರಾಶಸ್ತ್ಯಂ ತತ್ರ ಪ್ರಣಿದತಿ, ಆಯಾ ಅಂಗಗಳಿಗೆ ಪ್ರಾಶಸ್ತ್ಯವನ್ನ ಹೊಗಳೋದಿಕ್ಕೆ ಅದು ಹೇಳುವಂತ ಶ್ರುತಿನೂ ಆ ಥರ ಬರುತ್ತೆ. ಒಂದು ಹೊಗಳ್ಬೇಕಾದ್ರೆ ಇನ್ನೊಂದನ್ನ ಕೆಳಗಡೆ ಹೇಳುತ್ತೆ, ಇನ್ನೊಂದನ್ನ ಕೆಳಗಡೆ ಮಾಡಬೇಕು ಅಂತ ಅರ್ಥ ಅಲ್ಲ. ಈ ಅಂಗವನ್ನ ಹೊಗಳಬೇಕು, ಯಾವುದೋ ಒಂದು ಹೊಗಳ್ಬೇಕಾದ್ರೆ, ಹಾಗಾಗಿ ಅದು ಹೊಗಳೋದಕ್ಕೆ ಹೇಳಿದೆ ತವರ ಅದರಿಂದ ಬೇರೆ ಅಂಗಗಳು ಬೇಡ ಅಂತಲ್ಲ, ಅದರ ಪ್ರಾಶಸ್ತ್ಯವನ್ನು ಹೇಳೋದಕ್ಕೆ ಮಾತ್ರ. ಅದರಿಂದ ಆ ತರ ಅರ್ಥ ಮಾಡಿದ್ರೆ ತತಃ ಸರ್ವವಾಯ್ ಐಕ್ಯಗಂಠ್ಯಂ, ಆಗ ಎಲ್ಲಾ ಮಾತುಗಳು ಹೊಂದುತ್ತೆ. ಇಲ್ಲ ಇದನ್ನ ಮಾತ್ರ ನೀವು ತಗೊಂಡ್ರೆ ಬೇರೆ ಕಡೆ ಹೇಳಿದ್ರು ಒದೆಯುತ್ತೆ. ಇದು ಪ್ರಾಶಸ್ತ್ಯವನ್ನು ಹೇಳೋದಕ್ಕೆ ತಗೊಂಡ ಅಂದ್ರೆ ಏಕಕಂಠವಾಗಿ ಎಲ್ಲಾ ವಾಕ್ಯಗಳು ಸಮನ್ವಯ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ 2 ಇಲ್ಲ 3 ಸಾಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು. ಆಮೇಲೆ ಇದರಲ್ಲಿ ಇನ್ನೂ ಒಂದು ಹೇಳ್ತಾರೆ, ಇದರಲ್ಲಿ ಇನ್ನೂ ಒಂದು ಮೇಲೆ ಒಂದು ಇದರಲ್ಲಿ ಮೇಲ್ಭಾಗದಲ್ಲಿ ಗೊತ್ತಾಗೋದಿಲ್ಲ, ಸ್ವಾಮಿಯ ವ್ಯಾಖ್ಯಾನದಲ್ಲಿ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಮೇಲೆ ಅವರ ಶ್ಲೋಕದಲ್ಲಿ ನೇರವಾಗಿ ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಸಂಭಾವಿತತ್ವಂ ಯದಿಹ ನಿಗದಿತಂ ಅನ್ನೋದು ಅವರೆಲ್ಲ ಅಡಗಿದೆ. ಅದು ನಮ್ಗೆ ನೇರವಾಗಿ ಅರ್ಥ ಗೊತ್ತಾಗಿಲ್ಲ, ಆ ಸ್ವಾಮಿ ವ್ಯಾಖ್ಯಾನದಲ್ಲಿ ಗೊತ್ತಾಗುತ್ತೆ. ಏವಂ ಅಂಗಾಂಗಿ ಭಾವ ಸಿದ್ಧ ತತ್ರ ಅವಾಂತರ ವೈಯಾಕುಲಂ ಶಮಯತಿ ಪಂಚಾಪೀತಿ. ಇದರಲ್ಲಿ 2 ಹೇಳ್ತಾರೆ. ಇದರಲ್ಲಿ 2 ಆಕ್ಷೇಪಣೆ, ಅಬ್ಜೆಕ್ಷನ್ 2. ಒಂದು 2-3 ಅಂಗ ಇದ್ರೆ ಸಾಕು ಅಂತ ಒಂದು, ಎಲ್ಲ ಅಂಗಗಳು ಬೇಡ ಅಂತ ಒಂದು. ಎರಡನೇದಲ್ಲಿ ಏನ್ ಹೇಳಿದೆ, ಶರಣಾಗತಿ ಮಾಡದ ಅಂದ್ರೆ ಅದರಲ್ಲಿ ಒಂದು ವಾಕ್ಯ ಬರುತ್ತೆ. ಅದರಲ್ಲಿ ಏನು ಅಂದ್ರೆ, ಶರಣಾಗತಿ ಮಾಡಿದವನು ಅದನ್ನ ಸರಿಯಾಗಿ ನಡ್ಕೊಳ್ದೇ ಇದ್ದ ಅಂದ್ರೆ ಅವಾಗ ಅದು ಶರಣಾಗತಿ ಬಿಟ್ಟೋಗುತ್ತೆ ಅಂತ ಒಂದು ವಾಕ್ಯ ಇದೆ ಇದು. ಹಾಗಾಗಿ ಇವರು ಹೇಳ್ತಾರೆ, 1, 2, 3 ಇದ್ರೆ ಸಾಕು. ಇಲ್ಲ ಹಾಗೆ ಶರಣಾಗತಿ ಮಾಡಿದ್ರು ಪೂರ್ಣವಾಗಿ ನಮಗೆ ಆ ಎಲ್ಲ ಅಂಗಗಳನ್ನು ಉಳಿಸ್ಕೊಳಕ್ ಆಗದೆ ಇರೋದ್ರಿಂದ ಶರಣಾಗತಿ ಫಲಿಸೋದಿಲ್ಲ. ಹಾಗಾಗಿ ಶರಣಾಗತಿ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ಒಂದು ಅಬ್ಜೆಕ್ಷನ್. ಅದು ಆ 2ಕ್ಕೂ ಸಹ ಈ ಇದರಲ್ಲಿ ಶ್ಲೋಕದಲ್ಲಿ ಅದ್ಭುತವಾಗಿ ಅದನ್ನ ತಾವೇ ತುಂಬಾ ದೀರ್ಘವಾದ ವ್ಯಾಖ್ಯಾನ. ಅದು ಮುಖ್ಯವಾದ ತುಂಬಾ ಮುಖ್ಯವಾದ ಮಾತಾರೆ. ಇದಕ್ಕೆ ವೈಯಾಕುಲಂ ಶಮಯತಿ ಪಂಚ ಅಂದ್ರೆ ಯಾವ್ದ ಒಂದು ಅಂಗಗಳ ನ್ಯೂನತೆ ಬಂದ್ರೆ ವೈಯಾಕುಲ್ಯಂ ಅಂದ್ರೆ ಪ್ರವೃತ್ತಿ ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ಯೋ ಅದನ್ನ ಪರಿಶಮಯತಿ, ಈ ಶ್ಲೋಕದಲ್ಲಿ ನಾನು ಸರಿ ಮಾಡಿದ್ದೇನೆ ಅಂದ್ರೆ ಅದಕ್ಕೆ ಸರಿಪಡಿಸಿದ್ದೇನೆ ಅಂತ ಸ್ವಾಮಿ ಹೇಳ್ತಾರೆ. ಏನಂದ್ರೆ ಇದೆ, ಪ್ರಪತ್ಯುತ್ತರ ದಶಾಯಾಂ ಪ್ರಾತಿಕೂಲ್ಯ ವರ್ಜನಾದ್ಯಭಾವೇಪಿ ಕೃತಶ್ಚ ಉಪಾಯಶ್ಚ ನ ವೈಯಾಕುಲ್ಯಂ. ಪ್ರಪತ್ತಿ ಮಾಡುವಾಗ ಇದೆ ಇಲ್ಲೂ ಇರಲೇಬೇಕು, 5 ಅಂಗಗಳು ಇರಲೇಬೇಕು. ಪ್ರಪತ್ಯುತ್ತರ ಕಾಲದಲ್ಲಿ ಅವಾಗ ಯಾವುದೋ ಒಂದು ಅಂಗ ನ್ಯೂನತೆ ಬಂತು ಅಂದ್ರೆ ಆ ನ್ಯೂನತೆ ಬಂದ ಅಂದ್ರೆ ಹೇಳ್ತಾರೆ ಕೃತಸ್ಯ ಉಪಾಯಶ್ಚ ನ ವೈಕಲ್ಯಂ. ಆ ಒಂದು ಅಭಾವದಿಂದ ಮಾಡಿರೋ ಪ್ರಪತ್ತಿಗೆ ಧಕ್ಕೆ ಆಗೋದಿಲ್ಲ. ವೈಕಲ್ಯ ಅಂದ್ರೆ ಅದಕ್ಕೆ ಧಕ್ಕೆ ಆಗೋದಿಲ್ಲ ಅಂತ. ಇದು ಮಾಡಬಾರ್ದು ಇರ್ಬೋದಕ್ಕೆ. ಒಂದು ವೇಳೆ ನಡೆದ ಅಂತಂದ್ರೆ ಈ ಪ್ರಾತಿಕೂಲ್ಯ ವರ್ಜನ ಯಾವುದೋ ಒಂದು ತಪ್ಪು ನಡೆದ ಅಂದ್ರೆ ನಮ್ಮಲ್ಲಿ ಆದ್ರೂ ಅದು ವೈಕಲ್ಯನೇ. ಅದರಿಂದ ಪ್ರಪತ್ತಿಗೆ ವೈಕಲ್ಯ ಆಗಲ್ಲ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಬೇಕೆ ತವರ ಮಾಡಿದ ಪ್ರಪತ್ತಿ ಎಂದಿಗೂ ಸಹ ಹೋಗೋದಿಲ್ಲ. ಅದನ್ನ ಹೇಳ್ತಾರೆ. ಕಿಂತು ಪ್ರತ್ಯವಾಯ ಪರಿಹಾರಾರ್ಥಂ ಯಥಾರ್ಹಂ ಪ್ರತಿದಾನಮೇವ ಕಾರ್ಯಂ. ಅದಕ್ಕೋಸ್ಕರ ಆ ಮಾಡಿದ ತಪ್ಪಿಗೆ ಪರಿಹಾರವಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ಯಲ್ಲ, ಶಾಸ್ತ್ರಗಳಲ್ಲಿ ಹೇಳಿರುವಂತ ಅನೇಕ ಪರಿಹಾರಗಳು ಹೇಳಿದ್ಯಲ್ಲ, ಅದನ್ನ ಪರಿಹಾರಗಳನ್ನು ಮಾಡಬೇಕು, ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಯಾತಕ್ಕೆ ಅಂದ್ರೆ ಇದನ್ನ ಹೇಳಿದವರು ತಥಾ ಪುಂಸಾಂ ಅವಿಸ್ರಂಭಾತೆ ಪ್ರಪತ್ತಿ ಪ್ರಚ್ಯುತಾ ಭವೇತ್ ಸ್ವಾಮಿನೇ ತಗೊಳ್ತಾರೆ. ಈ ವಾಕ್ಯ ಇಟ್ಕೊಳ್ಳೋದು ಅದೇ ಏನ್ ಹೇಳಂದ್ರೆ, ಪುಂಸಾಂ ಅಂದ್ರೆ ಯಾರು ಶರಣಾಗತಿ ಮಾಡ್ತಾರೋ ಅವರು, ತಥಾ ಅವರು ಅವಿಸ್ರಂಭಾತ್ ಪ್ರಪತ್ತಿ ಮಾಡದ್ಮೇಲೆ ಇದರಲ್ಲಿ ಅವಿಸ್ರಂದ್ರಲ್ಲಿ ವೈಕಲ್ಯತೆ ಉಂಟಾದ ಅಂದ್ರೆ ಆನುಕೂಲ ಸಂಪರ್ಕ, ಪಾದಿಕೂಲ ವರ್ಜನವೋ ಇಲ್ಲ ದೇವತಾಂತರವೋ ಯಾವ್ದಾದ್ರು ಒಂದು ಮಾಡದ ಅಂದ್ರೆ ವೈಕಲ್ಯ ಉಂಟಾಗುತ್ತಲ್ಲ ಬಂದ ಅಂದ್ರೆ ಪ್ರಚ್ಯುತಾ ಭವೇ ಪ್ರಪತ್ತಿ ಪ್ರಚ್ಯುತ. ಬ್ರಹ್ಮ ಹೇಳಿದಲ್ಲ ಬ್ರಹ್ಮಾಸ್ತ್ರಕ್ಕೆ
ಬೇರೆ ಅಸ್ತ್ರ ಆಗದೆ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಇದನ್ನ ಹೇಳ್ತಾರೆ. ಅದಕ್ಕೆ ಆ ಪ್ರಪತ್ಯ ಪ್ರಚುತಾಭವೇತೆ ಇದು ಅಂತ ಹೇಳಿರೋ ಮಾತು ಏನು ಅಂತ ಅಂದ್ರೆ, ಪ್ರಪತ್ತಿಗೆ ಆ ಕಾಲದ ಮಾಡಿದ ಕಾಲದಲ್ಲಿ ತಾತ್ಕಾಲಿಕವಾಗಿ ಒಂದು ಅವಿಶ್ರಂಭ ಉಂಟಾಗುತ್ತೆ. ಸ್ವಾಮಿನೇ ಹೇಳ್ತಾರೆ ಅದೇ ಇತ್ಯೇ ತದಪಿ ತಾತ್ಕಾಲಿಕ ವಿಶ್ರಂಭ ವೈಕಲ್ಯ ಅಭಿಪ್ರಾಯಂ. ತಾತ್ಕಾಲಿಕವಾಗಿ ವೈಕಲ್ಯ ಉಂಟಾಗುತ್ತೆ, ಅದು ಮತ್ತೆ ಸರಿಪಡಿಸ್ಕೋಬಹುದು ಅಂತ ಅರ್ಥ. ತಾತ್ಕಾಲಿಕ ಒಂದು ತಪ್ಪು ಮಾಡ್ಬಿಟ್ರೆ ಆ ತಪ್ಪದಲ್ಲಿ ತಪ್ಪೇ ತಾನೇ ಅದು, ಅದನ್ನ ಸರಿಪಡಿಸ್ಕೊಳ್ಳೋವರೆಗೆ ವೈಕಲ್ಯ ಇರುತ್ತೆ. ಸರಿಪಡಿಸ್ಕೊಂಡ್ಬಿಟ್ಮೇಲೆ ಮೊದಲು ಮಾಡಿದ ಪ್ರವೃತ್ತಿ ಯಾವತ್ತೂ ನಾಶವಾಗುವುದಿಲ್ಲ. ಇಲ್ಲಿ ಹೇಳ್ತಾರೆ ಇದರಲ್ಲಿ ಸ್ವಾಮಿನೇ ಹೇಳ್ತಾರೆ ಅಂದ್ರೆ, ಒಂದು ವೇಳೆ ತಿಳಿದೇ ದೇವತಾಂತರ ಏನಾದ್ರು ಮಾಡಿಬಿಟ್ರು ಸಹ ಆ ತಪ್ಪನ್ನ ತಿಳ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಂಡು ಭಗವಂತನಲ್ಲಿ ಪ್ರಾಯಶ್ಚಿತ್ತ ಪ್ರಪತ್ತಿನೋ ಇಲ್ಲ ಒಂದು ಇದರಲ್ಲಿ ಮಾಡ್ಕೊಂಡ ಅಂದ್ರೆ ಆಗ ಅದು ಸಹ ಬಿಟ್ಟು ಅಂದ್ರೆ ಮಾಡ್ತಾನೆ ಇರಬಾರದು. ನಾನ್ ಬಿಟ್ಟು ಬುದ್ಧಿಪೂರ್ವ ಅಲ್ಲ, ಒಂದು ಸಲ ಏನೋ ಒಂದು ಹಾಕ್ತೆ ನೇರ್ ಬಿಡ್ತು ಒಂದ್ಸಲ ಆಯ್ತು ಅಂತ ಅಂದ್ರೆ ಆವಾಗ ಇದು ಅಕಸ್ಮಾತ್ ಹೋಗಿ ನೋಡೋದು ಮಾಡೋದು ತಪ್ಪಲ್ಲ. ಆದ್ರೆ ಹೋಗಲ್ಲ, ಮನಸ್ಸಲ್ಲಿ ಭಗವಂತನೇ ಅಲ್ಲಿ ಇದಾನೆ ಅನ್ನೋ ಭಾವನೆ ಇರ್ಬೇಕಷ್ಟೇ. ಆ ಭಾವನೆ ಬರೋದು ಕಷ್ಟ ಆದ್ರಿಂದ ದೇವತಾಂತರಕ್ಕೆ ಹೋಗ್ಲೇಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಎಲ್ಲರಿಗೂ ಆ ಭಾವನೆ ಬರಲ್ಲ. ಭಗವಂತನೇ ಇದಾನೆ, ಭಗವಂತನೇ ಈ ರೂಪದಲ್ಲಿ ಇದಾನೆ ಅನ್ನೋ ಭಾವನೆ ಬಂದು ಮಾಡಿದ್ರೆ ಅದರಲ್ಲಿ ಪ್ರಸಾದ ಅದು ಇದೆಲ್ಲ ಸ್ವೀಕಾರ ಅದೆಲ್ಲ ಕೂಡುದು. ನೋಡೋದು ಮಾಡೋದು ಆ ಭಾವನೆ ತಪ್ಪಿಲ್ಲ. ಅದನ್ನ ಆ ತರ ವೈಕಲ್ಯ ಬಂದರೂ ಸಹ ಅದು ತಾತ್ಕಾಲಿಕವಾದ ಒಂದು ತಡೆಯೇ ತವರ, ಸಂಪೂರ್ಣ ತಡೆಯಲ್ಲ. ಪ್ರಪತ್ತಿ ಇದ್ರಲ್ಲಿ ಏನ್ ಹೇಳ್ತಂದ್ರೆ, ಪ್ರಪತ್ತಿ ಒಂದ್ಸಲ ಮಾಡಿದ್ರೆ ಮೋಕ್ಷ ನಿಶ್ಚಯ. ನಾವು ಮಾಡ್ಬೇಕು, ಪ್ರಾಯಶ್ಚಿತ ಮಾಡ್ಬೇಕು. ಇಲ್ದೇ ಭಗವಂತ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ, ನಮ್ಗೆ ಶಿಕ್ಷೆಯನ್ನು ಕೊಟ್ಟು. ಯಾಕೆಂದ್ರೆ ಅವನು ಮಾತು ಕೊಟ್ಬಿಟ್ಟಿದ್ದಾನೆ, ಅದನ್ನ ಅವನ ಮಾತು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ನಾವು ತಪ್ಪು ಮಾಡಿದ್ರು ಸಹ ತಿಳಿದೇ ಮಾಡ್ತಾನೇ ಇರಬಾರ್ದು. ಕೆಲವು ಸಮಯ ತಪ್ಪು ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ತಪ್ಪು ಮಾಡದೇ ಇರೋ ಸಾಧ್ಯವೇ ಇಲ್ಲ. ಅದರಲ್ಲಿ ಸೀತೆ ಹೇಳ್ತಾಳಲ್ಲ ಅವ್ರಿಗೆ, ಅದಕ್ಕೆ ಈ ಲೋಕದಲ್ಲಿ ತಪ್ಪು ಮಾಡದೇ ಇದ್ದವ್ರು ಯಾರಿದ್ದಾರೆ ಅನ್ಬಿಟ್ಟು ಅಂತ. ಹಾಗಾಗಿ ತಪ್ಪು ಆಗುತ್ತೆ, ಆದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ ವಿಧಿಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಎರಡು ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಅದಕ್ಕೆ. ಆಗ ಅವ್ರು ಹೇಳ್ತಾರೆ, ಉಪಾಯ ಅಪಾಯ ಸಂಯೋಗೆ ನಿಷ್ಠ್ಯಾಹೀಯತೆ ಅನಯೇತ್ವ ಇತಿ ಗತಾರ್ಥಂ. ಅದರಿಂದ ಆ ಉಪಾಯಕ್ಕೆ ಅಪಾಯ ತಾತ್ಕಾಲಿಕ ಅಪಾಯವರ ಶಾಶ್ವತ ಅಪಾಯವಿಲ್ಲ ಪ್ರಪತ್ತಿಗೆ. ಅದನ್ನೇ ಹೇಳ್ತಾರೆ. ಆ ಅರ್ಥವೇ ಅದು, ಶಾಶ್ವತ ಅಪಾತ್ವ ಇಲ್ವೇ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಈ ಆನುಕೂಲ್ಯ ಸಂಕಲ್ಪ ಇದರಿಂದ ಕೆಲವೆಲ್ಲ ಶಾಣತ್ವ ಇದೆಲ್ಲ ಹಾಗಾಗಿ ಅದೆಲ್ಲವೂ ಸಹ ಆ ಸಮಯದಲ್ಲಿ ಇರಬೇಕು. ಅದಾದ್ಮೇಲೆ ಒಂದು ಸಲ ಆನುಕೂಲ ಪ್ರಾತಿಕೂಲ್ಯ ವರ್ಜನೆ ಆಯ್ತು ಅಂದ್ರೆ ಅದನ್ನು ಮತ್ತೆ ನಾವು ಸರಿಪಡಿಸ್ಕೋಬೇಕೇ ತವರ. ಹಾಗಾಗಿ ಅದಕ್ಕೆ ಪ್ರಪತ್ತಿಗೆ ಹಾನಿ ಇಲ್ಲ ಹೇಳ್ತಾರೆ. ಅದಕ್ಕೆ ಹಾನಿ ಆಗೋದೇ ಇಲ್ಲ ಅಂದ್ಬಿಟ್ಟು ಹೇಳ್ಕೊಳ್ತಾರೆ. ಅದಕ್ಕೆ ಇದು ಅದನ್ನ ಪ್ರಾಯಶ್ಚಿತ್ವವನ್ನು ಅನೇಕ ಹೇಳಿದ್ದಾರೆ. ಕಡೆಗೆ ಪ್ರಾಯಶ್ಚಿತ್ತ ಪ್ರಪತ್ತಿಯನ್ನು ಹೇಳಿದ್ದಾರೆ. ಅದು ಮೂಲ ಪ್ರಪತ್ತಿ ಬರಲ್ಲ, ಪ್ರಾಯಶ್ಚಿತ್ತಕ್ಕೆ ಪ್ರಪತ್ತಿ. ನಾವು ಮಾಡಿರೋಂಥ ತಪ್ಪಿಗೆ ಪ್ರಾಯಶ್ಚಿತ್ತ. ಅನೇಕ ಪ್ರಾಯಶ್ಚಿತ್ತ ಮಾಡಿ ಅದಕ್ಕೂ ಮೀರಿದ ತಪ್ಪುಗಳನ್ನ ಮಾಡಿದ್ರೆ ಪ್ರಾಯಶ್ಚಿತ್ತ ಪ್ರಪತ್ತಿ ಮಾಡ್ಕೊಳ್ಳಿ, ಭಗವಂತ ಅದನ್ನೂ ಕೂಡ ಮನ್ನಿಸ್ಬಿಡ್ತಾನೆ. ಇಲ್ದೇ ಶಿಕ್ಷೆ ಕೊಡ್ತಾನೆ. ಪ್ರಾಯಶ್ಚಿತ್ತ ಅದನ್ನೂ ಸಹ ಮನ್ನಿಸ್ಬಿಡ್ತಾನೆ ಅಂದ್ಬಿಟ್ಟು ಇದನ್ನ ಹೇಳ್ತಾರೆ. ಅದರಿಂದ ಸ್ವಾಮಿ ಕಡೆ ಮುಗಿಸ್ತಾರೆ. ನತು ಪೂರ್ವಕೃತಾಂ ಪ್ರಪತ್ತಿ ಪ್ರಚ್ಯುತಾಂ ಇತ್ಯೇತ ತತ್ಫಲಾರ್ಥಂ ಪುನಃ ಪ್ರಪತ್ತಿ ಅಂದ್ರೆ ನತು ಪುನಃ ಪ್ರಪತ್ತಿ. ಹಿಂದೆ ಮಾಡಿದ ಪ್ರಪತ್ತಿ ಹೋಯ್ತು, ಅದನ್ನ ಮತ್ತೆ ಇನ್ನೊಂದು ಪ್ರಪತ್ತಿ ಮಾಡ್ಬೇಕು ಅನ್ನೋದು ಇಲ್ಲೇ ಅದಕ್ಕೆ ಮೊದಲು ಮಾಡಿದ ಪ್ರಪತ್ತಿಯೇ ನಿಲ್ಲುತ್ತೆ ಅದಕ್ಕೆ. ಅದರಿಂದ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಸಾಕು, ಬೇರೆ ಯಾವುದೂ ಸಹ ಇದು ಆಗುತ್ತೆ. ಪುನಃ ಪ್ರಪತ್ತಿ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ವಿಷಯವನ್ನು ಹೇಳಿದ್ರು. ಒಂದು ಎರಡು ಅಂಗ ಇದ್ರೆ ಸಾಕು, ಸಾಲದು. ಅದು ಶರಣಾಗತಿ ಎರಡು ಇದೆ. ಮುಂದಿನ ಇದ್ರಲ್ಲಿ 3 ವಿಭಾಗ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ 3 ವಿಭಾಗ ಮಾಡ್ತಾರೆ. ಈಗ ಏನ್ ಮಾಡ್ತಾರೆ, ಪ್ರಪತ್ತಿ ನಾವು 2 ತಗೊಳ್ಳೋಣ. ಇದರಲ್ಲಿ ಪ್ರಪತ್ತಿ ಮಾಡೋಕ್ ಮುಂಚೆ, ಪ್ರಪತ್ತಿ ಮಾಡದ್ಮೇಲೆ. ಪ್ರಪತ್ತಿಗೆ ಮಾಡೋದ್ ಮುಂಚೆ 5 ಅಂಗಗಳು ಇರಬೇಕು, ಆ ಭಾವ ಇರಬೇಕು, ಪ್ರಪತ್ತಿ ಮಾಡಬೇಕು ಸಕೃತ್ ಒಂದು ಸಲ. ಅದು ಮಾಡದ್ಮೇಲೆ ವೈಕಲ್ಯತೆ ಉಂಟಾದ್ರೆ, ನಮ್ಮಲ್ಲಿರುವ ದೃಢತೆ ಕಮ್ಮಿಯಾಗಿ ನಾವು ಸ್ವಲ್ಪ ಆಚೆ ಈಚೆ ಎಲ್ಲ ಹೋಗಿ ತಪ್ಪು ಮಾಡದ ಅಂದ್ರೆ ಮಾಡಕೂಡುದು. ಪ್ರಪತ್ತಿತ್ರ ಕಾಲದಲ್ಲಿ ದೀರ್ಘವಾಗಿ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ. ಒಂದು ವೇಳೆ ಆಯ್ತು ಅಂದ್ರೆ ಮಾಡಿದ ಪ್ರಪತ್ತಿ ಯಾವತ್ತೂ ವ್ಯರ್ಥವಾಗೋದಿಲ್ಲ, ಅದು ಆಗುತ್ತೆ. ಅಲ್ಲಿ ಶ್ಲೋಕದಲ್ಲಿ ಹೇಳುವ 2 3 ಹೇಳಿರೋದು ಪ್ರಪತ್ತಿ ಉತ್ತರ ಕಾಲಕ್ಕೆ ಹೊಂದುತ್ತೆ ತವರ ಪ್ರಪತ್ತಿ ಕಾಲಕ್ಕೆ ಹೊಂದೋದಿಲ್ಲ. ಪ್ರಪತ್ತಿ ಕಾಲಕ್ಕೆ 5 ಅಂಗಗಳು, ಹಿಂದೆ ಶ್ಲೋಕದಲ್ಲಿ 11 ಹೇಳ್ದಂಗೆ 5 ಅಂಗಗಳು ಸಹ ಇರಲೇಬೇಕು. ಅದನ್ನ ತೆಗೆದು ತೋರಿಸ್ಕೊಡ್ತಾರೆ. ಅದಕ್ಕೆ ಹೇಳಿರೋದು ವಿಶ್ರಂಭವಾಗುತ್ತೆ ಅನ್ನೋದು. ಪ್ರಪತ್ತಿ ಮಾಡುವಾಗ ಅಂದ್ರೆ ದೇವತಾಂತರಗಳೆಲ್ಲ ಮಾಡ್ತಾನೆ ಇದ್ರೆ ತಪ್ಪಿ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಅದಕ್ಕೆ
ಇವನಿಗೆ ಬ್ರಹ್ಮಾಸ್ತ್ರಕ್ಕೆ ಹೊಂತೆ, ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಅಸ್ತ್ರವನ್ನು ಹಾಕಿದ್ರೆ ಆ ಬ್ರಹ್ಮಾಸ್ತ್ರ ಕಳಚ್ಕೊಂಡ್ಬಿಡುತ್ತೆ, ತನ್ನ ಬಿಗಿ ಬಿಟ್ಬಿಡುತ್ತೆ ಅದು. ಅದೇ ತರ ಶರಣಾಗತಿಗೂ ಸಹ ಉಪಾಯವನ್ನು ಇನ್ನೊಂದು ಉಪಾಯವನ್ನು ಮಾಡಿದ್ರೆ ಆಗ ತಪ್ಪೋಗುತ್ತೆ. ನಾವು ಭಗವಂತನಲ್ಲಿ ಮಾಡಿ ಮತ್ತೆ ದೇವತಾಂತರಲ್ಲಿ ಹೋಗಿ ನೀನೇ ಕಾಪಾಡಬೇಕು ಅಂತಂದ್ರೆ ಆಗ್ಬಿಟ್ಟೋಗುತ್ತೆ ಅದು. ಹಾಗಾಗಿ ಅದೇ ತರ ಆದ್ರೆ ನಾವು ತಿಳಿದೇ ಯಾವ್ದಾದ್ರು ಮಾಡಿದ್ರೆ ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ಮತ್ತೆ ಅದನ್ನ ಸರಿಪಡಿಸ್ಕೋಬಹುದು ಅಂದ್ಬಿಡೋದು. ರಾಮಾಯಣದಲ್ಲಿ ಬರುವಂತಹ ಇದು ರಾಮಾಯಣದಲ್ಲಿ ಬರುತ್ತಲ್ಲ, ಅದರಲ್ಲಿ ಹನುಮಂತನ್ನ ಇವನು ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರದಲ್ಲಿ ಕಟ್ಟಾಕ್ಬಿಡ್ತಾನೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ರಾಕ್ಷಸಾನಾಂ ಅಭಿಸ್ರಂಭಾತ್ ಅಂಜನೇಯಸ್ಯ ಬಂಧನೆ ತಥಾ ವಿಗಳಿತ ಮೋಗಸ್ ತಸ್ಯ ಗಸ್ತ್ರಸ್ಯ ಬಂಧನಾತ್. ಈ ಕಪಿಗಳಿಗೆ ಇವ್ರು ರಾಕ್ಷಸರಿಗೆ ಸುಮಾರು ಹೇಳ್ತಿದ್ದಿರ್ತಾರಲ್ಲ, ಇವನಿಗೆ ಕಣ್ಣು ಕಾಣೋದಿಲ್ಲ, ಬ್ರಹ್ಮಾಸ್ತ್ರ ಕಟ್ಟಾಕಿದಾನೆ, ಇವನು ಹಿಂಗ್ ನಿಂತ್ಕೊಂಡಿದ್ದಾನೆ, ಇವ್ರು ರಾಕ್ಷಸ ನೋಡೋದು ಸುಮ್ಮನೆ ಇರೋಂಗಿದೆ, ಮತ್ತೆ ಇಲ್ಲ ಹೊಡೆದು ಬಿಡ್ತಾನೋ ಅಂತ ದೊಡ್ಡ ದೊಡ್ಡ ಇದನ್ನೆಲ್ಲ ತಂದು ದಾರ ಇಲ್ಲ ಹಂಬುಗಳೆಲ್ಲ ತಂದು ಚೆನ್ನಾಗಿ ಬಿಗಿಯಾಗಿ ಕಟ್ತಾರೆ. ಆವಾಗ ಬ್ರಹ್ಮಾಸ್ತ್ರ ಬಿಟ್ಟು ಇವನಿಗೆ ಬ್ರಹ್ಮಾಸ್ತ್ರ ಕಟ್ಟಾಗಿರಲ್ಲ, ಇವನಾಗಿ ಕಟ್ಟಾಗ್ದಂಗೆ ಇರ್ತಾನೆ, ಅವನಿಗೆ ಬರ ಇದೆ. ಇಂದ್ರಜಿತ್ ನೋಡಿ ತಲೆದಲ್ಲೇ ಚಚ್ಕೊಳ್ತಾನೆ, ನಿಮಗೆ ತಲೆ ಇದೆಯಾ, ಬ್ರಹ್ಮಾಸ್ತ್ರ ಕಟ್ಟಾಗಿದೆ, ಇದೆಲ್ಲ ಮಾಡಿದಿರಲ್ಲ ಅಂತ. ಆದ್ರೆ ಆಂಜನೇಯ ಸುಮ್ಮನೆ ಇದು ಬರೋದ್ರಿಂದ ಸರಿ ಹೋಗ್ಲಿ, ಅವನೇ ಬರ್ತಾ ಇದ್ದಾನ, ಸುಮ್ಮನೆ ಆಗ್ತಾನೆ ಅದು. ಹಾಗೆ ಆದ್ರೆ ಇದನ್ನು ಸಹ ಒಂದು ವೇಳೆ ತಿಳಿದೇ ಮಾಡಿದಂತಹ ದೇವತಾಂತರು ಸಹ ಇದು ಇದಕ್ಕೆ ಮೂಲ ಪ್ರಪತ್ತಿಗೆ ಬಾಧಕವಲ್ಲ ಅಂತ ಸ್ವಾಮಿ ತೋರಿಸ್ಕೊಡ್ತಾ ಇದ್ದಲ್ಲಿ. ಮೂಲ ಮಾಡಿರುವ ಪ್ರಪತ್ತಿಗೆ ಅದು ಅತ್ಯಂತ, ಈ ಬಾಕಿದೆಲ್ಲವೇ ಕಮ್ಮಿ, ಲೋಯರ್ ಲೆವೆಲ್ ಆಫ್ ಇದು ತಪ್ಪುಗಳದು ತುಂಬಾ ಅತ್ಯಂತ ತಪ್ಪು ದೇವತಾಂತರ. ಆ ದೇವತಾಂತರಕ್ಕೆ ಹೇಳ್ಬಿಟ್ಟ ಮೇಲೆ ಬಾಕಿದು ಹೇಳೋದು ಅವಶ್ಯಕ ಇಲ್ಲ. ಬಾಕಿ ತಪ್ಪಾಯ್ತು ಅಂದ್ರೂ ಸಹ ಲಘು ಶಿಕ್ಷೆಯಲ್ಲಿ ಭಗವಂತ ಸರಿ ಮಾಡ್ಕೊಳ್ತಾನೆ. ದೇವತಾಂತರ ಒಂದು ವೇಳೆ ಆದ್ರೂ ಸಹ ಅದನ್ನ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾರೆ ಅಂದ್ರೆ ಇದರಲ್ಲಿ ವಿಶ್ವಾಸೋ ಭವೇಂಚಕ್ರ ಅಂತ ವಿಶ್ವಾಸವನ್ನು ಹೊಡಿ ಲಕ್ಷ್ಮೀತಂತ್ರದಲ್ಲಿ ವಿಶ್ವಾಸದಿಂದ ಮಾಡಬೇಕು ಶರಣಾಗತಿನ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದನ್ನ ಆತರ ಹೇಳಿರ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ, ಅದನ್ನ ಮಾತ್ರ ತಗೊಂಡು ವಿಶ್ವಾಸ ಮಾತ್ರ ಇದ್ರೆ ಸಾಕು ಅಂತಲ್ಲ, ವಿಶ್ವಾಸವನ್ನು ಹೊಗಳಕ್ಕೆ ಹೇಳಿದ್ದ ಅದನ್ನ ಅದಕ್ಕೆ ಅದ್ ಹೇಳ್ತಾರೆ. ಅದಕ್ಕೆ ಶರಣಾಗತಿಗೆ ಡೆಫಿನೇಷನ್ ಹೇಳ್ತಾರೆ, ತ್ವಮೇವೋಪಾಯ ಭೂತೋಮೇ ಭವತಿ ಪ್ರಾರ್ಥನಾಮತಿ ಶರಣಾಗತಿ ರೀತಿ ವಚನ ಪ್ರತಿಪದ್ಯ ಶರಣವರಣ ಅಂಗಸ್ಯಾತ್ ಅಂಗಿತ್ವಾತ್ ಅಂತ ಅದೇ ಹೇಳ್ತಾರೆ. ಹೇಳ್ತಾರೆ ಅಂದ್ರೆ ನೀನೊಬ್ಬನೇ ನನಗೆ ಉಪಾಯ ಅಂತ ಇದೆಯಲ್ಲ, ಭವೆ ನೀನೇನ್ ಆಗ್ಬೇಕು ಅಂತ ಪ್ರಾರ್ಥನಾಮತಿ. ಆ ಪ್ರಾರ್ಥನೆ ಇದೆಯಲ್ಲ, ಆ ಶಿತಿ, ಆ ವಚನ ಇದೆಯಲ್ಲ, ಆ ಶರಣವರಣ ಮಾಡುವಾಗ ಅಂಗತ್ವ ಸಹಿತವಾಗಿ ಮಾಡಬೇಕು ಅನ್ನೋದು ಲಕ್ಷ್ಮೀ ಅಂತ ಹೇಳಿದೆ. ಅದನ್ನ ಮಾತ್ರ ಬಿಟ್ಬಿಟ್ಟು ಅಂದ್ರೆ ಬೇರೆ ಒಂದು ತಗೊಂಡ ಹೇಳೋದಲ್ಲ. ಅದರಲ್ಲಿ ಇನ್ನೂ ಒಂದು ಕಡೆ ಬರುತ್ತೆ, ಅದು ಇದ್ರಲ್ಲೇನೆ ಲಕ್ಷ್ಮೀ ತಂತ್ರದಲ್ಲೇ ಇನ್ನೂ ಒಂದು ಕಡೆ ಅದನ್ನ ಹೇಳುತ್ತೆ. ಆವಾಗ ಅದನ್ನ ಹೇಳ್ತಿರಕ್ಕೆ ಪ್ರಾತಿಕೂಲ್ಯಂ ಪರಿತ್ಯಕ್ತಂ ಆನುಕೂಲ್ಯಂ ಚ ಸಂಶ್ರಿತಂ ಅಂತ ಹೇಳಿದೆ. ಇದನ್ನ ಪ್ರತಿಕೂಲವನ್ನ ಬಿಡಬೇಕು, ಅನುಕೂಲವನ್ನ ಆಶ್ರಯಿಸಬೇಕು ಅಂತ ಹೇಳಿದೆ. ಅಂದ್ರೆ ಇದು ಎರಡೇ ಸಾಕು ಅಂತ ಅರ್ಥದಲ್ಲಿ ಮಾಡ್ತಾರೆ. ಆದ್ರೆ ಅದಕ್ಕೆ ಮುಂದಿನ ಮಾತು ನೋಡೋದಿಲ್ಲ. ಇದು ಎರಡನೇ ಪದ. ಮೊದಲನೇ ಪದದಲ್ಲಿ ಏನಿದೆ ಅಂದ್ರೆ ಔಟ್ ಆಫ್ ಕಂಟೆಕ್ಸ್ಟ್ ಕೋಟ್ ಮಾಡೋದು ಅಂತಾರಲ್ಲ, ಆ ತರ ಇದು ತಗೊಂಡ ಅಂದ್ರೆ ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾರೆ, ಪ್ರಪತ್ತಿಂ ತಾಂ ಪ್ರಯುಂಜೀತ ಹೇಳಿದ್ನಲ್ಲ, ಅದೇ ಹೇಳ್ತಾರೆ. ಅದಕ್ಕೆ ಸ್ವಾಂಗೈಹಿ ಪಂಚಬೀರ್ ಆಹಿತೈಹಿ ಅದಕ್ಕೆ ಪಂಚಬೀರ್ ಅನ್ವಿತೈಹಿ ಪ್ರಪತ್ತಿಂ ಪ್ರಯುಂಜೀತ ಅಂದ್ರೆ 5 ಅಂಗಗಳೊಂದಿಗೆ ಪ್ರಪತ್ತಿಯನ್ನ ನಾವು ಮಾಡಬೇಕು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಪ್ರಾತಿಕೂಲ್ಯ ವರ್ಜನ ಮತ್ತೆ ಆನುಕೂಲ್ಯ ಸಂಕಲ್ಪವನ್ನು ವಿಶೇಷವಾಗಿ ಹೇಳಿದವರ ಮೇಲಿನದಲ್ಲಿ 5 ಮಾಡಬೇಕು ಅಂತ ಹೇಳಿದ್ಯಲ್ಲ. ಹಾಗಿದ್ರೆ ಅದೇ ಸಾಕು ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಅದೆಲ್ಲ ಹೊಗಳೋದಕ್ಕೆ ಬಂದಿರುವಂತ ಮಾತೇತವರ ಅಂದ್ರೆ ಅದಿದ್ದರೆ ಭಾಗ್ಯ ತಾನಾಗೆ ಬರುತ್ತೆ ಅಂತ. ಭಗವಂತನ ಅನುಕೂಲವಾದದ್ನ ಸಂಕಲ್ಪ ಮಾಡಿ ಭಗವಂತನೇ ಬೇಡದೆ ಇರೋದನ್ನ ನಾವು ಬಿಟ್ಟ ಅಂದ್ರೆ ನೋಡಿ, ಬೇರೆ ಅಂಗಗಳು ತಾನೇ ಅದ್ರಲ್ಲಿ ಮಹಾವಿಶ್ವಾಸವೂ ಬರುತ್ತೆ, ಕಾರ್ಪಣ್ಯವೂ ಬರುತ್ತೆ, ಎಲ್ಲವೂ ಬಂದು ತಾನೇ ಸೇರ್ಕೊಳ್ಳುತ್ತೆ. ಹಾಗಾಗಿ ಅಂಗವನ್ನು ಹೊಗಳಕ್ಕೆ ಹೇಳಿದಂತ ಮಾತೈತ ನಾವು ಎರಡೇ ಸಾಕು ಅಂತ ಅರ್ಥವಲ್ಲ ಅಂತ ಸ್ವಾಮಿ ವಿಶೇಷವಾಗಿ ತೆಗೆದು ತೊಳ್ತಾರೆ. ಆ ತರ ಮಾಡಿದ್ರೆ ಮಾತ್ರ ಹೇಳ್ತಾರೆ ಅವರು, ಆಗ ಐಕಕಂಠದಿಂದ ಆಗುತ್ತೆ. ನೀವು 2-3 ಸಾಕು ಅನ್ನೋದು ಹೊಗಳೋದಕ್ಕೆ ಹೇಳಿದ ಮಾತೇತವರ ಮುಖ್ಯವಾದದ್ದು ಏನು ಅಂದ್ರೆ ಪಂಚಾಂಗ ಸಂಯುತಂ ನ್ಯಾಸಂ ಅಂತ ಹೇಳೋದೇ ಮುಖ್ಯವಾಗಿ. ಆ ನ್ಯಾಸ ಅಂದ್ರೆ ಏನು ಅಂತಂದ್ರೆ ಯಾವುದು ಭಗವಂತನಲ್ಲಿ ನಾವು ನಮ್ಮ ಭಾರವನ್ನ ಒತ್ತೆ ಇಡುವುದಷ್ಟೇ ಅದಕ್ಕೆ ಅಂತ ಅದನ್ನ ಇದರಲ್ಲಿ ಹೇಳ್ತಾರೆ. ಇದರಲ್ಲಿ 2 ಇದನ್ನು ಸಹ ತೆಗೆದಾಗಿದ್ರು. ಒಂದು
ಎಲ್ಲ ಅಂಗಗಳಿಂದಲೂ ಪ್ರಪತ್ತಿ ಮಾಡಬೇಕು. 2-3 ಅಂಗಗಳು ಹೇಳಿರೋದು ಪ್ರಪತ್ಯುತ್ತರ ಕಾಲಕ್ಕೆ. ಪ್ರಪತ್ಯುತ್ತರ ಕಾಲದಲ್ಲಿ ಏನಾದರೂ ನಮಗೆ ಅಂಗತ್ವ ಭಾವ ಬಂತು ಅಂದ್ರೆ, ನ್ಯೂನತೆ ಬಂದರೂ ಸಹ ಆ ನ್ಯೂನತೆಯನ್ನ ನಾವು ಮತ್ತೆ ಸರಿಪಡ್ಕೋಬಹುದು, ಪ್ರಾಯಶ್ಚಿತ್ತಾದಿಗಳು ಸರಿಪಡ್ಕೋಬಹುದು. ದೇವತಾಂತರ ಆದರೂ ಸಹ ಅದು ಸಹ ಪ್ರಾಯಶ್ಚಿತ್ತ ಪ್ರಪತ್ತಿ ಮಾಡ್ಕೋಬಹುದು. ಅಂದರೆ ಮಾಡ್ತಾನೇ ಇರಬಾರ್ದು, ಬಿಟ್ಟೋಗುತ್ತೆ ಅದು ಬ್ರಹ್ಮಾಸ್ತ್ರ ಥರ. ಆಗ ಇದರಿಂದ ಇದನ್ನು ನಿವಾರಣೆ ಮಾಡಾಕಿದ್ರು. ಅದರಿಂದ ಪ್ರಪತ್ತಿಯನ್ನು 5 ಅಂಗಗಳಿಂದಲೇ ಮಾಡಬೇಕು. ಪ್ರಪತ್ಯುತ್ತರ ಕಾಲದಲ್ಲಿ ಕೆಲವು ಅಂಗಗಳು ನ್ಯೂನತೆ ಬಂದರೂ ಭಗವಂತ ಸರಿಪಡಿಸ್ಕೊಳ್ತಾನೆ ಲಘು ಶಿಕ್ಷೆಯಿಂದ. ನ್ಯೂನತೆ ಬರಬಾರ್ದು, ಅದನ್ನ ಹೇಳಿದ್ವಿ, ಬರಬಾರ್ದು, ಆಗಿರ್ಬೇಕು, ಅದು ತುಂಬಾ ಒಳ್ಳೆಯದು. ಆದರೆ ನಾವು ಈ ಪ್ರಗತಿ ಮಂಡಲದಲ್ಲಿ ಇರಿದ್ವಿ, ಚಪಲಚಿತ್ತರು, ಅಷ್ಟು ಮನಸ್ಸು ನಮಗೆ ದಾರ್ಢ್ಯತೆ ಸಾಲದು. ಹಾಗಾಗಿ ಕೆಲವು ತಪ್ಪುಗಳನ್ನು ಮಾಡ್ತೀವಿ. ಅದು ಆ ತಪ್ಪುಗಳು ಮಾಡಿದ್ರು ಸಹ ಅದನ್ನ ಪ್ರಾಯಶ್ಚಿತ್ತದಿಂದ ಸರಿ ಮಾಡ್ಕೋಬಹುದು ಅಂತ 12ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗೆ ತನ್ನ 13ನೇ ಶ್ಲೋಕದಲ್ಲಿ ಹೋಗೋಣ. ರಕ್ಷಾಪೇಕ್ಷಾ ಸ್ವಸಾಹ್ಯ ಪ್ರಣಯವತಿ ಭರನ್ಯಾಸ ಆಜ್ಞಾದಿದಕ್ಷೆ ದೃಷ್ಟಾನಾತ್ರ ಪ್ರಪತ್ತಿ ವ್ಯವಹೃತಿ ಇಹ ತನ್ಮೇಲನೆ ಲಕ್ಷಣಂ ಸ್ಯಾತ್ ಗೇಹಾಗತ್ಯಾದಿ ಮಾತ್ರೆ ನಿಪತದ ಶರಣಾಗತ್ಯಭಿಖ್ಯೋಪಚಾರಾತ್ ಯದ್ವಯಕಾನಾರ್ಥಭಾವಾತ್ ಭವತಿ ವಿವಿಧ ಪಾಲನೀಯತ್ವ ಹೇತು. ಇದರಲ್ಲಿ ಮಾಡಬೇಕಾದ ಅಂದರೆ ಶರಣಾಗತಿ ಅನ್ನೋದಕ್ಕೆ ಇದು ಲಕ್ಷಣವನ್ನ ಎಲ್ಲಿ ಹೇಳ್ತಾರೆ. ಇಲ್ಲಿ ಶರಣಾಗತಿ ಏನು ಲಕ್ಷಣ, ಯಾವುದನ್ನ ಶರಣಾಗತಿ ಅಂತ ಹೇಳ್ತೀವಿ ನಾವು ಎಲ್ಲ ಶರಣಾಗತಿ ಹೇಳ್ತಾ ಇದೀವಲ್ಲ. ಶರಣಾಗತಿಗೆ ಅನೇಕ ಅರ್ಥಗಳಿದೆ. ಸ್ವಾಮಿ ಅದೆಲ್ಲವನ್ನು ತೆಗೆದು ತೋರಿಸ್ತಾರೆ. ಶರಣಾಗತಿಯಿಂದ ಯಾವ್ಯಾವುದಲ್ಲೋ ಶರಣಾಗತಿ ಹೇಳಿದೆಯಲ್ಲ, ಅದನ್ನೆಲ್ಲ ತಂದು ಇರ್ಲಿಕ್ಕೆ ನೀವು ಜೋಡಿಸ್ಬಾರ್ದು ಇಲ್ಲಿ ಅನ್ನೋದಕ್ಕೆ ಹೇಳ್ತಾರೆ. ಆ ಶರಣಾಗತಿಯಲ್ಲಿ ಏನೇನು ಅರ್ಥವಿದೆ ಅಂತ. ಒಂದು ರಕ್ಷಾಪೇಕ್ಷೆ, ಶರಣಾಗತಿ ಮುಖ್ಯವಾದ ಒಂದು. ಈ ರಕ್ಷಾಪೇಕ್ಷೆ ಶರಣಾಗತಿ ಇದೆಯಲ್ಲ, ಅದು ಲೌಕಿಕವಾಗೂ ಆಗುತ್ತೆ. ಭಗವಂತನ ಮಾತ್ರ ಅಲ್ಲ, ಈಗ ನಾವು ಮಾಡುವಂಥದ್ದು ಅದು ಲೌಕಿಕವಾಗಿ ಯಾರೆಲ್ಲಾದ್ರೂ ಹೋಗಿ ನಮ್ಮನ್ನ ಕಾಪಾಡಿ ಅಂತ, ನಮ್ಮ ವಸ್ತುವನ್ನು ಕಾಪಾಡಿ ಅಂತಾನೋ ಇದೆಲ್ಲ ಮಾಡೋದಿದೆಯಲ್ಲ, ಅದು ರಕ್ಷಾಪೇಕ್ಷೆ ಮಾಡುವಂಥದ್ದು. ಅದನ್ನ ಹೇಳ್ತಾರೆ ರಕ್ಷಾಪೇಕ್ಷ ಸ್ವಸಾಹ್ಯ ಅಂದ್ರೆ ಸ್ವಸಾಹ್ಯ ಪ್ರಣಯವತಿ ಅಂತ. ನನಗೆ ಸಹಾಯ ಬೇಕು ಅಂತ ಒಬ್ಬನಲ್ಲಿ ಬೇಡುವಾಗ ಹೇಳ್ತವಾಗ ರಕ್ಷಾಪೇಕ್ಷ ಆಜ್ಞಾದೆ, ಅವಾಗ ಅದರಲ್ಲಿ ರಕ್ಷಾಪೇಕ್ಷೆ ಇದೆ. ನನ್ನನ್ನು ಕಾಪಾಡಬೇಕು, ನನ್ನ ರಕ್ಷೆ ಮಾಡಬೇಕು ನೀವು ಅನ್ನೋದು ಬರುತ್ತೆ. ಇದು 2 ಥರವೂ ಇರುತ್ತೆ ರಕ್ಷೆ ಅನ್ನೋದು. ಯಾವುದಪ್ಪ, ಒಂದು ನಾವಾಗಿ ಒಬ್ಬನಲ್ಲಿ ನಮ್ಮ ಕೈಲಿ ಆಗದೆ ಇರೋದ್ರಿಂದ ಒಬ್ಬನಲ್ಲಿ ಹೋಗಿ ಕೇಳಿ ಅವರಲ್ಲಿ ಬೇಡ್ಕೊಳ್ಳೋದು ಒಂದು. 2ನೇದು, ಒಬ್ಬ ದೊಡ್ಡ ಸಾಹುಕಾರ ಇರ್ತಾನೆ, ಅವನಿಗೆ ಅನೇಕ ಕಡೆ ಎಲ್ಲ ಆಸ್ತಿಗಳೆಲ್ಲ ಇರುತ್ತೆ. ಆಗ ಅವನು ಕೆಲವ್ರನ್ನ ನಿಯಮ ಮಾಡಿ ಆಜ್ಞೆ ಮೂಲಕ ಕಾಪಾಡ್ತಾನೆ. ಈ ರಕ್ಷೆನಲ್ಲಿ 2 ಥರ ಸ್ವಾಮಿ ಎತ್ತರಿಸ್ತಾರೆ. ಆಜ್ಞಾದಿದಕ್ಷೆ ಅಂದ್ರು ಅಂದ್ರೆ ಅವನೇನ್ ಮಾಡ್ತಾನೆ, ಒಬ್ಬನ ನೋಡು ನೀ ಅದನ್ನ ಹೋಗಲ್ಲಿರೋ, ನೀನ್ ಇದ್ದು ಅದನ್ನೆಲ್ಲ ನೋಡ್ಕೊಂಡು ನನ್ನ ಇದನ್ನ ಅಲ್ಲೂ ರಕ್ಷೆ ಮಾಡೋದು ಅವನು. ಅಲ್ಲಿ ಮಾಡೋ ರಕ್ಷೆ ಅವನು ಆಜ್ಞಾ ಪಾಲಕನಾಗಿ ದಾಸನಾಗಿ ಅವನು ಒಡೆಯನಾಗಿ ರಕ್ಷಣೆ ಮಾಡ್ತಾ ಇಲ್ಲ, ದಾಸನಾಗಿ ರಕ್ಷಣೆ ಮಾಡ್ತಾನೆ. ಇವನಿಂದ ನೇಮಿಸ್ಕೊಟ್ಟು ಅದು ಆಜ್ಞಾದಿದಕ್ಷೆ. ಸ್ವಸಾಹ್ಯ ಪ್ರಣಯವತಿ, ನಮಗೆ ಸಹಾಯ ಬೇಕು ಅಂತ ಕೇಳೋದು, ನಾವು ನಮ್ಮ ಕೈಲಿ ಆಗದೆ ಒಬ್ಬನಲ್ಲಿ ಶಕ್ತಿನಲ್ಲಿ ಕೇಳೋದು ಒಂದು ರಕ್ಷೆ. ಸಾಮರ್ಥ್ಯನಾಗಿದ್ದವನು ಕೂಡ ತನ್ನ ಬೇರೆ ಅನೇಕನ್ನ ಇನ್ನೊಬ್ಬರ ನಿಯಮನ ಮಾಡಿ ಕಾಪಾಡ್ತಾನಲ್ಲ ಆಜ್ಞೆಯಿಂದ, ಅದು ಸಹ ಕಾಪಾಡಲ್ಪಡುವುದೇ ಅದರಲ್ಲಿ. ಅದರ 2 ಸಹ ಭಾರವನ್ನು ಅಂದ್ರೆ ಕಾಪಾಡುವ ಭಾರವನ್ನ ವಹಿಸುವುದು 2 ಕಡೆ ಅದು ಸಾಮಾನ್ಯ. ಅದಾದ್ರೆ ಇದು ಲೋಕದಲ್ಲಿ ನಾವು ನೋಡ್ತೀವಿ. ಈ ಲೋಕದಲ್ಲಿ ಈ 2 ನೋಡ್ತೀವಿ. ಒಂದು ನಾವಾಗಿ ಬೇಡಿ ಒಬ್ಬರು ಸಹಾಯ ಪಡೆಯೋದು, ಇಲ್ಲ ಚೆನ್ನಾಗಿರೋನು ಒಬ್ಬ ತನ್ನ ಯಾರನ್ನಾರು ನೇಮಿಸಿ ಅವ್ರಿಗೆ ದುಡ್ಡು ಕೊಟ್ಟು ಸಂಬಳವನ್ನು ಕೊಟ್ಟು ತನ್ನ ವಸ್ತುವನ್ನು, ತನ್ನ ತೋಟ ಮನೆಗಳನ್ನ ಕಾಪಾಡ್ತಾರಲ್ಲ. ಈಗ ಫಾರಿನ್ಗೆ ಹೋದವರು ಮನೆಗೆ ಯಾರನ್ನಾರು ಒಬ್ಬರನ್ನ ಇಟ್ಬಿಟ್ಟು ಮನೆ ನೋಡ್ಕೊಂಡಿರೋ, ತಿಂಗಳಿಗೆ ಕೊಡ್ತಾರೆ, ಅವ್ನಿಗೆ 15 ಕೊಡ್ತಾರೆ, ಅವ್ನ ಮನೆ ನೋಡ್ಕೊಳ್ತಾರೆ, ಅಷ್ಟೇ ಕೆಲಸ. ಇಲ್ಲಿ ಅವನು ದಾಸನಾಗಿ ಅವನು ಕಾಪಾಡ್ತಾನೆ, ಒಡೆಯನಲ್ಲ. ಅವನು ಒಡೆಯ ಮೇಲೆ ಎಲ್ಲೋ ಇದ್ದಾನೆ. ಅದರಿಂದ ಅದ್ರಾಗೆ ಆ ಪ್ರಪತ್ತಿ ಅನ್ನೋದು ನಾವು ಮಾಡುವ ಪ್ರಪತ್ತಿ ಇದೆಯಲ್ಲ ಭಗವಂತನಲ್ಲಿ, ಅದು ಹೇಳ್ತಾರೆ ಏತನ್ ಮೇಲನೆ ಲಕ್ಷ್ಮಣನ್ ಸ್ಯಾತ್. ಅದು ಇದರಲ್ಲಿ ಹೇಳ್ತಾರೆ. ಇದು ಕೂಡ ಅದರಲ್ಲಿ ರಕ್ಷಣಾಪೇಕ್ಷ ಅನ್ನೋ ಒಂದು ಸೇರ್ಕೊಂಡಿದೆ, ಅದೊಂದು ಕಾಮನ್ನೇ ತವರ ರಕ್ಷಾಪೇಕ್ಷ ಅನ್ನೋದು. ಆದರೆ ಆ ವಿಧ ಇದೆಯಲ್ಲ ಅದರಲ್ಲಿ ತೋಲನೆ ಆಗೋದಿಲ್ಲ, 2 ಬೇರೆ ಬೇರೆನೆ ಅಂತ ಹೇಳ್ತಾರೆ. ಅದಕ್ಕೆ ವ್ಯವಹಾರ ಇದೆಯಲ್ಲ, ಪ್ರಪತ್ತಿ ವ್ಯವಹೃತಿ, ಇಲ್ಲಿ ಲೌಕಿಕವಾಗಿ ಮಾಡುವ ನನ್ನ ಇದನ್ನ ಕಾಪಾಡು ಅಂತ ಮಾಡುವ ಒಂದು ವ್ಯವಹೃತಿ,
ಇಲ್ಲ ದುಡ್ಡು ಕೊಟ್ಟು ಆಜ್ಞೆಯಿಂದ ಕಾಪಾಡುವ ಒಂದು ವ್ಯವಹೃತಿ, ನಾವು ಭಗವಂತನೇ ನಮ್ಮನ್ನು ಕಾಪಾಡು ಮಾಡೋ ವ್ಯವಹೃತಿ ಇದೆಯಲ್ಲ, ಅದು ಎರಡೂ ಸಹ ಇದೆ ಇದರಲ್ಲಿ. ಮೊದಲು ಇದರಲ್ಲಿ ಏನಾಗುತ್ತೆ ಅಂದ್ರೆ ಆ ವಸ್ತು ಅವನಿಗೆ ಹೋಗೋದಿಲ್ಲ. ನಾವು ನಮ್ಮ ವಸ್ತುವನ್ನ ಕಾಪಾಡೋ ಅಂದ್ರೆ ಆ ವಸ್ತುವಿನ ಮಾಲೀಕತ್ವ ಅವನು ಕೊಡೋದಿಲ್ಲ, ಕಾಪಾಡೋದು ಮಾತ್ರ ಕೊಡ್ತೀವಿ ಅಷ್ಟೇ. ಆ ವಸ್ತುವಿನ ಒಡೆತನ ನಮ್ಮ ಹತ್ರವೇ ಇರುತ್ತೆ. ನಾವು ಒಂದು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಒಂದು ಒಡೆಯ ಕೊಟ್ಟ ಅಂದ್ರೆ ಒಡವೆ ನಮ್ದೇನೆ ಅದು, ಅವರು ಕಾಪಾಡ್ತಾರೆ, ಸೇಫ್ ಡಿಪಾಸಿಟ್ ತರ ಒಡೆತನ ಅವ್ರಿಗೆ ಬರೋದಿಲ್ಲ. ಅದೇ ತರ ಇವನು ಆಜ್ಞೆ ಮೂಲಕ ಒಬ್ಬನ ನೇಮಿಸಿದ್ರೆ ಅವನು ಕಾಪಾಡಿದ್ರು ಸಹ ಒಡೆತನ ಅವನು ಬರಲ್ಲ, ಒಡೆತನ ಇವನ ಹತ್ರ ಯಜಮಾನ ಹತ್ರನೇ ಇರುತ್ತೆ. ಹಾಗಾಗಿ ಈ ರಕ್ಷಾಪೇಕ್ಷೆಯಲ್ಲಿ ನಮ್ಮ ವಸ್ತು ಇದೆಯಲ್ಲ, ಅದು ಮೂಲ ಯಾರು ಇರ್ತಾರೋ ಅವರಲ್ಲೇ ಇರುತ್ತೆ. ಮೂಲ ಯಾರು ಮಾಡ್ತಾರೋ ಆಜ್ಞೆ ಮಾಡೋರಾಗ್ಲಿ ಇಲ್ಲ ಬೇಡ್ಕೊಳ್ಳೋರ ಅವ್ರ ಹತ್ರವೇ ಇರುತ್ತೆ, ಒಡೆತನ ಅನ್ನೋದು ಹೋಗಿ ಸೇರೋದಿಲ್ಲ. ಆದರೆ ಇಲ್ಲಿ ಈ ಭರನ್ಯಾಸ ಅಂತ ನಾವು ಭಗವಂತನಲ್ಲಿ ಮಾಡ್ತೀವಲ್ಲ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಹೇಳ್ತಾರೆ. ಭರನ್ಯಾಸ ಅನ್ನೋದರಲ್ಲಿ ನಮ್ಮ ವಸ್ತುವನ್ನು ಅವನಿಗೆ ಕೊಟ್ಬಿಡ್ತೀವಿ, ಅದರಿಗೆ ಈ ಆತ್ಮವನ್ನು ಸಹ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಅವನೇ ಒಡೆಯ ಮೂಲತಃ. ಇಲ್ಲಿ ನಾವು ಯಾವುದೋ ಇದ್ರಲ್ಲಿ ಬಂದಿದ್ದೀವಿ, ನಾವು ಒಡೆಯರು ಅನ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಸಹ ಭಗವಂತನಿಗೆ ಒಡೆತನವನ್ನು ಕೊಡ್ತೀವಿ. ಹಾಗಾಗಿ ಈ ಭರನ್ಯಾಸಕ್ಕೂ ಮೇಲೆ ಹೇಳಿದಂಥ ಲೌಕಿಕ ವ್ಯತ್ಯಾಸವನ್ನ ಸ್ವಾಮಿ ತೋರಿಸ್ತಾರೆ. ಈ ಭರನ್ಯಾಸದಲ್ಲಿ ಒಡೆತನವೂ ಸಹ ಭಗವಂತನಿಗೆ ಹೋಗುತ್ತೆ. ಯಾರು ಲೋಕದಲ್ಲಿ ಒಡೆತನವನ್ನು ಕೊಟ್ಟು ಕಾಪಾಡು ಅಂತ ಹೇಳೋದಿಲ್ಲ, ಸಾಧ್ಯವೇ ಹೇಳೋದೇ ಇಲ್ಲ. ಯಾರು ಹೇಳಿದ್ರು ಹುಚ್ಚ ಅಂತಾರೆ ಆ ಥರ. ಇಲ್ಲಿ ಮಾತ್ರ ಭಗವಂತನಲ್ಲಿ ನಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿ ಇದನ್ನ ಕಾಪಾಡುವ ಭಾವನೆಯಿಂದ ಕೊಡ್ತೀವಿ ಅದಕ್ಕೆ. ಹಾಗಾಗಿ ಈ ಶರಣಾಗತಿ ಅನ್ನೋದಕ್ಕೆ, ನಾವು ಮಾಡುವ ಶರಣಾಗತಿಗೆ ಮೇಲೆ ಹೇಳಿದಂಥ ರಕ್ಷಾಪೇಕ್ಷೆಯೂ ಬೇಕು, ಭರನ್ಯಾಸವೂ ಬೇಕು, ಆತ್ಮ ಸಮರ್ಪಣೆಯೂ ಬೇಕು, ಮತ್ತೆ ರಕ್ಷಾಪೇಕ್ಷೆಯೂ ಬೇಕು. ಎರಡೂ ಸೇರಿದ್ರೇನೆ ಪ್ರಪತ್ತಿ ಅಂತ ಆಗುತ್ತೆ. ಅಲ್ಲಿವರೆಗೆ ಭರನ್ಯಾಸ ಇಲ್ಲ ರಕ್ಷಾಪೇಕ್ಷೆ ಆಗುತ್ತೆ. ಪ್ರಪತ್ತಿ ಯಾವಾಗ ಆಗುತ್ತೆ ಅಂದ್ರೆ ಕಾಪಾಡುವಂತ ಕೇಳಿಕೊಳ್ಳೋದು ಇರಬೇಕು, ನಮಗೆ ರಕ್ಷಾಪೇಕ್ಷೆಯೂ ಇರಬೇಕು, ಭರನ್ಯಾಸವೂ ಇರಬೇಕು. ನಮ್ಮ ಆತ್ಮವನ್ನ ಭರ ಅಂದ್ರೆ ನಮ್ಮ ಭಾರವನ್ನ ವಹಿಸುವುದು. ಇಲ್ಲಿ ವಹಿಸುವುದು ಅಂದ್ರೆ ಒಡೆತನವನ್ನೇ ಕೊಟ್ಬಿಡೋದು. ಭರನ್ಯಾಸ ಅಂದ್ರೆ ನಮ್ಮ ಒಂದೇ ಅದು ನಿನ್ನ ವಸ್ತು ನೀನೇ ತಗೋ ಅಂತ ಕೊಡುವುದು. ಈ ಅದೇ ಯದಾವ್ಯಂ ಮುನದೆ ಎರಡೂ ಸೇರಿದ್ರೆ ಮಾತ್ರ ಅವಾಗ ಹೇಳ್ತಾರೆ ಶರಣಾಗತ್ಯಭಿಖ್ಯ. ಆವಾಗಲೇ ಶರಣಾಗತಿ ಅಂತ ನಾವು ಲೋಕದಲ್ಲಿ ನಾವು ಶರಣಾಗತಿ ಅಂತ ಬರೋದು ಆವಾಗಲೇ. ನಾವು ಸುಮ್ಮನೆ ಶರಣಾಗತಿ ಹೇಳ್ತಾ ಇದ್ದೀವಲ್ಲ, ಆ ಶರಣಾಗತಿ ಇಷ್ಟೆಲ್ಲ ಅರ್ಥಗಳಾಗ್ಬೋದು. ಅದನ್ನು ನಾವು ಮಾಡುವ ಶರಣಾಗತಿ ಆತ್ಮ ಸಮರ್ಪಣೆಯೊಂದಿಗೆ ಅದು ಆಕಿಂಚಿನ ಅನಗತಿ ಮಾಡುವುದಿಲ್ಲ, ಇದಕ್ಕೆ ಶರಣಾಗತಿ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ. ಇದಕ್ಕೆ ಔಪಚಾರಿಕವಾಗಿ ಶರಣಾಗತಿ ಅಭಿಖ್ಯ ಇದೆಯಲ್ಲ, ಈ ಶರಣಾಗತಿ ಅನ್ನೋಕ್ಕೆ ಅನೇಕ ಹೆಸರುಗಳಿದೆ. ಒಂದು ಶರಣ ಅಂದ್ರೆ ಮನೆ ಅಂತನೂ ಆಗುತ್ತೆ. ಈ ಇನ್ನೊಂದು ಬರುವವರು ಅಂತ, ಅವ್ರಿಗೂ ಈಗ ಇವರಲ್ಲಿ ಲಿಂಗಾಯತರಲ್ಲಿ ಶರಣರು ಅಂತಾರಲ್ಲ, ಅವರು ಶರಣ ಅಂದ್ರೆ ನಾವ್ ಹೇಳೋ ಶರಣ ಅಲ್ಲ. ಅವರಲ್ಲಿ ಅವರು ಬರೀ ದಿನ ಎಲ್ಲ ಬಿಟ್ಟಿರ್ತಾರೆ, ಯಾರ್ದಾವ್ರ ಮನೆಗೆ ಹೋಗ್ತಾರೆ, ಅವತ್ತಲ್ಲಿ ಅವ್ರಿಗೆ ದಾಸೋಹ ಅಂತ ಹೇಳ್ತಾರೆ, ಆ ಥರ ಅವ್ರ ಮನೆ ಹೋಗ್ತಾರೆ. ಶರಣರು ಅಂದ್ರೆ ಮನೆಗೆ ಬರೋರು ಅಂತ ಅವ್ರ ಆ ಅರ್ಥದಲ್ಲಿ ಅದು. ಇಲ್ಲಿ ಆ ಶರಣಕ್ಕೆ ಅದು ಒಂದು ಅರ್ಥ ಇದೆ. ಶರಣ ಅಂದ್ರೆ ರಕ್ಷಾಪೇಕ್ಷೆ ಅಂತ ಒಂದು ಅರ್ಥ ಇದೆ, ಮನೆ ಅಂತಿದೆ, ಮನೆಗೆ ಬರೋರು ಅಂತಿದೆ. ಈ 2-3 ಅರ್ಥಗಳು ಇದೆಯಲ್ಲ, ಇದೆಲ್ಲ ಔಪಚಾರಿಕವಾಗಿ ಲಾಕ್ಷಣಿಕವಾಗಿ ಇದಿರುತ್ತೆ. ಅದೆಲ್ಲ ಈ ಅರ್ಥಗಳು ನಮ್ಮ ಶರಣಾಗತಿ ಲಾಕ್ಷಣಿಕವಾಗಿ ಸಮರ್ಪಣತೆ ಅಂದ್ರೆ ನಾವು ಲಾಕ್ಷಣಿಕವಾಗಿ ನಾವು ಭಗವಂತನ ಮನೆಗೆ ಹೋಗಿ ಸೇರ್ತೀವಿ, ಅದು ಬೇರೆ ಮಾತು. ಲಾಕ್ಷಣಿಕವಾಗಿ ಹೋಗುತ್ತೆ. ನಮಗೆ ಬೇಕಾಗಿದ್ದೇನು ಅಂದ್ರೆ ಅನೇಕ ಅರ್ಥಗಳಿರೋದ್ರಿಂದ ಈ ಶರಣ ಪದಕ್ಕೆ ನಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಪಾಲನೀಯತ್ವ ಹೇತು. ಭಗವಂತ ನಮ್ಮನ್ನ ಕಾಪಾಡಬೇಕು ಅಂತ ಇದೆಯಲ್ಲ ಹೇತು, ಅದು ನಮ್ಮ ಆತ್ಮವನ್ನ ಸಮರ್ಪಣೆ ಮಾಡಿ ಕಾಪಾಡಬೇಕು ಅಂತಿದೆಯಲ್ಲ, ಇದೇ ನಮಗೆ ಬೇಕಾದಂತ ಅರ್ಥ ಅಂತ ಇದರಲ್ಲಿ. ಯಾಕೆಂದ್ರೆ ಇದರಲ್ಲಿ ಒಂದು ಅವ್ರು ಹೇಳ್ತಾರೆ, ಈ ಶರಣಾಗತ ಅಂತಂದ್ರೆ ಮನೆಗೆ ಬರೋದು ಅಂತ ಅರ್ಥದಲ್ಲೇ ಇದೆ ಇದು. ಹಾಗಾಗಿ ಮನೆಗೆ ಬರೋದು ಅಂತ ಅಂದ್ರೆ ಅವಾಗ ಈ ಅರ್ಥವಂತ ಹೋಗಬಾರ್ದು. ಶರಣ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆಯಲ್ಲ, ಇಲ್ಲಿ ಶರಣ ಅಂತ ಅಂದ್ರೆ ರಕ್ಷಾಪೇಕ್ಷೆ ಬರ ಸಮರ್ಪಣ ಈ ಎರಡು ಮಾಡುವಂತ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಗೆ ಮಾತ್ರ ಶರಣಾಗತ್ಯಭಿಖ್ಯ, ಶರಣಾಗತಿ ಅಂತ ಒಂದು ಹೆಸರು. ಪ್ರಪತ್ತಿ ಅನ್ನೋದು ಎರಡೂ ಇದ್ರೇನೆ ಪ್ರಪತ್ತಿ ಅಂತ ಆಗೋದು. ಸುಮ್ಮನೆ ಮನೆಗೆ ಬರೋದು ಇಲ್ಲ ಒಬ್ರು ಇದರಲ್ಲಿ ಇರೋದು ಆಗಂತುಕ, ಅದು ಆ ಅರ್ಥ ಇದ್ರಲ್ಲಿ ಹೊಂದೋದಿಲ್ಲ. ಅದು ಲಾಕ್ಷಣಿಕವಾಗಿ ಆಗ್ತಾ ಇದ್ಕೊಂಡು ಹೋಗ್ರಿ ಪರವಾಗಿಲ್ಲ. ಆದ್ರೆ ಪಾಲನೀಯತ್ವ ಮುಖ್ಯವಾದ ಅರ್ಥ ಏನಂದ್ರೆ
ಭಗವಂತ ನಮ್ಮನ್ನ ನೀನು ಕಾಪಾಡಬೇಕು ಅಂತ ಇದೆಲ್ಲ ಹೇತು ಇದೆಯಲ್ಲ, ಅದೇ ಸಹ ನಮಗೆ ಬಹಳ ಬೇಕಾಗಿದ್ದು ಅಂತ ಈ 12ನೇ ಶ್ಲೋಕದಲ್ಲಿ ಇದು 13ನೇ ಶ್ಲೋಕದಲ್ಲಿ ತೋರಿಸ್ಕೊಡ್ತಾರೆ. ಇದರಲ್ಲಿ ಇದಕ್ಕೂ ಸಹ ಸ್ವಾಮಿ 13ನೇ ಶ್ಲೋಕಕ್ಕೂ ಸಹ ಚಿಕ್ಕದ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಚಿಕ್ಕದ ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ಪ್ರಸ್ತುತ ಮುಖ್ಯ ಹೇಳ್ತಾ ಇದೆ, ಉಪಚಾರ ಪ್ರಯೋಗತ್ವ ಸ್ಥಾಪನಾಯ. ಈ ಶರಣಾಗತಿ ಅನ್ನುವ ಪದ್ಯ ಮುಖ್ಯಾರ್ಥದಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ, ಮುಖ್ಯಾರ್ಥದಲ್ಲಿ ಶರಣೋಪ ಶಬ್ದಕ್ಕೆ ಮುಖ್ಯಾರ್ಥದಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಈ ಶ್ಲೋಕವನ್ನು ಹೇಳಿದ್ದೇನೆ. ಪ್ರಪತ್ಯ ಲಕ್ಷಣಂ ಶೋಧಯತಿ ರಕ್ಷ, ಅದಕ್ಕೆ ಪ್ರಪತ್ಯ ಲಕ್ಷಣವನ್ನು ಶೋಧಯತಿ. ಈ ಶ್ಲೋಕದಲ್ಲಿ ಮುಖ್ಯಾರ್ಥವನ್ನು ಕೊಟ್ಟು ಆ ಪ್ರಪತ್ಯ ಲಕ್ಷಣವನ್ನ ಹುಡುಕೋದಕ್ಕೋಸ್ಕರ ಈ ಶ್ಲೋಕವನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಣಯೋ ಅತ್ರ ಇದೆ, ಪ್ರಣಯೋ ಅತ್ರ ಯಾಚ ಆಜ್ಞಾಕರಣಂ. ಇಲ್ಲಿ ಅತ್ರ ಯಾಚ್ಯ ಅಂದ್ರೆ ಬೇಡುವುದು, ಯಾಚ್ಯ ಅಂದ್ರೆ ಯಾಚನೆ, ಬೇಡುವುದು. ಆಮೇಲೆ ಆಜ್ಞಾ ಅಂದ್ರೆ ಆಜ್ಞಾಕರಣಂ, ಆಜ್ಞಾಕರಣಂ ಹೊಂದುವುದು ಲೌಕಿಕ ಪ್ರಪತ್ತಿನಲ್ಲಿ. ಬೇಡುವುದು ಅದು ಹೊಂದುವುದು ನಮಗೆ ಬೇಕಾಗಿದ್ದು ಯಾಚ್ಯ, ಬೇಡುವುದು ಮಾತ್ರ. ನಾವು ಭಗವಂತನ ಆಜ್ಞೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿದ್ದು ಯಾಚನೆ ಮಾಡುವ ಅರ್ಥದಲ್ಲೇ ನಾವು ತಗೋಬೇಕು. ಅದಕ್ಕೆ ಈ ಆದಿ ಶಬ್ದದಿಂದ ಅದಕ್ಕೆ ಅನೇಕ ಹೇಳ್ತಾರೆ, ಬೃದಿದಾನಾದಿ ಸಂಗ್ರಹ ಅನ್ಬಿಟ್ಟು ಅಂತ. ಇದಕ್ಕೆ ಅನೇಕಾರ್ಥ ಭಾವಾತ್, ಈ ಶರಣಾಗತಿ ಅನೇಕಾರ್ಥ ಇರೋದ್ರಿಂದ ನಮಗೆ ಏಕರ್ಥ ಏನು ಅಂದ್ರೆ ಕೇಶಂಚಿತ್. ಕೆಲವರು ಹೇಳ್ತಾರೆ ಗೃಹಾಗಮನಾದೀನ ರಕ್ಷತ್ವ ಹೇತುತ್ವ ಪ್ರಸಿದ್ಧಮಿತಿ. ಮನೆಗೆ ಬರೋದಿದೆಯಲ್ಲ ಗೃಹಾಗಮನ, ಅದು ರಕ್ಷತ್ವ ಹೇತುತ್ವ ಪ್ರಸಾದ ಐತಿ. ಮನೆಗೆ ಬಂದ್ರೇನೆ, ಭಗವಂತನಂತ ದೇವಸ್ಥಾನಕ್ಕೆ ಬಂದ್ರೇನೆ ಅದೇ ರಕ್ಷತ್ವ ಆಗುತ್ತೆ ಅಂತ ಆಯ್ತಲ್ಲ. ಅದಕ್ಕೆ ಅದಷ್ಟೇ ಸಾಲದು, ಅದಕ್ಕೆ ಅದು ವಿವರಣೆ ಮಾಡೋದಕ್ಕೆ ಇದನ್ನ ಹೇಳ್ತೀನಿ ಅಂತ ಇದಂತ ಹೇಳ್ತಿರ್ತಾರೆ. ಅದಕ್ಕೆ ಅವರು ಮುಂದಕ್ಕೆ ಹೇಳ್ತಾರೆ. ಅದಕ್ಕೆ ದೀರ್ಘವಾದ ವ್ಯಾಖ್ಯಾನ ಮಾಡಬೇಕಾದ ಅಂದ್ರೆ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಇದು ಪ್ರಾರ್ಥನಾ ಮಾತ್ರಂ ಪ್ರಪತ್ಯ ಲಕ್ಷಣಂ ಅಂತ. ಪ್ರಾರ್ಥನಾ ಮಾತ್ರಂ ಅಂತ ಹೇಳಿದಂದ್ರೆ ಪ್ರಾರ್ಥನಾ ಮಾತ್ರಂ ಪ್ರತಿಲಕ್ಷಣಂ ಅಂದ್ರೆ ಅಂಗಾಂಗ ಸಂಯದಿಂದ ಪ್ರಾರ್ಥನಾ ಮಾತ್ರಂ ಅಂತಂದ್ರೆ ಬರೀ ಪ್ರಾರ್ಥನೆ ಪ್ರಪತ್ಯ ಲಕ್ಷಣ ಆಗೋದಿಲ್ಲ. 2 ಲಕ್ಷಣ ಬೇಕು, ರಕ್ಷಾಪೇಕ್ಷೆಯೂ ಬೇಕು, ಭರನ್ಯಾಸವೂ ಬೇಕು, ಆತ್ಮ ಸಮರ್ಪಣೆಯೂ ಬೇಕು, ರಕ್ಷಾಪೇಕ್ಷೆಯೂ ಬೇಕು. ಅದರಿಂದ ಇವೆರಡರಿಂದ ಕೂಡಿದಂತ ಪ್ರಾರ್ಥನೆ ಇದ್ರೆ ಆವಾಗ ಮಾತ್ರತ್ವಂ ಪ್ರಪತ್ಯ ಲಕ್ಷಣಂ, ಅದು ಪ್ರಪತ್ಯ ಲಕ್ಷಣವಾಗುತ್ತೆ ಅಂದ್ಬಿಟ್ಟು ಅದು ತೋರಿಸ್ಕೊಟ್ಟಿದ್ದಾರೆ ಅದನ್ನ ಸ್ವಾಮಿ ಇದರಲ್ಲಿ. ಅದಕ್ಕೆ ನಾ ಹೇಳಿದಂತ ಅನೇಕ ಇದನ್ನ ಬರೀ ಕೆಲವರು ಶರಣಾಗತಿ ಅರ್ಥದಲ್ಲೇ ಸುಮ್ಮನೆ ಮನೆಗೆ ಬರೋದು ಗೃಹಾಗಮನ ಅಂತಿರೋದ್ರಿಂದ ಅದರಲ್ಲಿ ಈ ಪ್ರಪತ್ತಿ ಅನ್ನೋದು ಹೊಂದೋದಿಲ್ಲ. ಅದಕ್ಕೆ ಅಂತ ಹೇಳುವಾಗ ಈ ಶರಣಕ್ಕೆ ಅನೇಕ ಅರ್ಥಗಳಿದೆ ಅಂತ ಹೇಳ್ಬಿಟ್ಟು ಗೃಹಾಗಮನ ಅರ್ಥವನ್ನ ಲಾಕ್ಷಣಿಕವಾಗಿ ತಗೋಬೇಕು ನೀವು. ಇಲ್ಲಿ ನಮಗೆ ಬೇಕಾಗಿದ್ದು ಮೋಕ್ಷ ಪದತ್ವ ಫಲ. ಆ ಫಲಕ್ಕೆ ಬೇಕಾಗಿದ್ದು ಯಾಚ್ಯ ಅಂದ್ರೆ ಯಾಚನೆ. ಭಗವಂತ ಯಾಚನೆ ಮಾಡ್ಬೇಕಾದ್ರೆ ಆನುಕೂಲ್ಯ ಸಂಕಲ್ಪ ಪಾತಿಕೋಶ ವರ್ಜನ ಗೋಪ್ತ ತೋರಣ ಎಲ್ಲ ಬಂದ್ಬಿಡುತ್ತೆ. ಅದಲ್ಲಿ ಬಂದು ಪ್ರಾರ್ಥನಾ ಪೂರ್ವಕಂ ಭಗವಂತನ ಕೇಳಬೇಕು. ಕೇಳದೇ ಇದ್ರೆ ಕೊಡೋದಿಲ್ಲ. ಹಿಂದೆ ನಾ ಹೇಳಿದಾಗೆ ನಂಗೆ ಎಲ್ಲ ಗೊತ್ತು ಅಂತ ಪರೀಕ್ಷೆ ಬರೀದೇ ಹೋದ್ರೆ 0 ಮಾರ್ಕ್ಸೇ ಬರುತ್ತೆ. ಎಲ್ಲ ಗೊತ್ತಿರ್ಬೋದು, ಗೊತ್ತಿದ್ದು ನಿಜ ಇರ್ಬೋದು, ಬರೀಬೇಕಲ್ಲ. ಅದೇ ತರ ಇಲ್ಲಿ ಪ್ರಾರ್ಥನಾ ಪೂರ್ವಕಂ ಪ್ರಾರ್ಥನೆ ಮಾಡಬೇಕದು. ಯಾಕೆಂದ್ರೆ ಅಪ್ರಾರ್ಥಿತೋನ ಗೋಪಾಯ ಅಂತ ಶಾಸ್ತ್ರ ಹೇಳುತ್ತೆ. ಯಾರು ಪ್ರಾರ್ಥನೆ ಮಾಡ್ತಾ ಅವ್ರನ್ನ ಕಾಪಾಡೋ ಹಂಗಿಲ್ಲ ಅವನು. ಈಗ ಅವನಿಗೆ ಭಗವಂತನಿಗೆ ನೈರ್ಗಣ್ಯ ವೈಷಮ್ಯ ಇದೆಲ್ಲ ಬಂದ್ಬಿಡುತ್ತೆ ಅವನಿಗೆ. ಹಾಗಾಗಿ ಕೇಳಲೇಬೇಕು. ಅಪ್ರಾರ್ಥಿತೋ ನ ಗೋಪಾಯತ್, ಯಾರು ಪ್ರಾರ್ಥನೆ ಮಾಡೋದಿಲ್ಲ ಅವರು ಕೇಳೋದಂತ. ಹಾಗಾಗಿ ಪ್ರಾರ್ಥನಾ ಪೂರ್ವಕಂ ಅನ್ನೋದು. ಅದಕ್ಕೆ ಮಹಾವಿಶ್ವಾಸಾರ್ಥ ಅನ್ನೋದು ಅದು ಅಂಗಾಂಗಗಳಿಗೆ ಸೇರಿಕೊಳ್ಳುತ್ತೆ. ವಿಶ್ವಾಸಪೂರ್ವಕವಾಗಿ ಭಗವಂತನಲ್ಲಿ ಮುಮುಕ್ಷುವಾದವನು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅದ್ ಹೇಳ್ತಾರೆ ಅಂಜಲಿ ಶರಣಾಗತಿ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ. ಅಂಜಲಿ ಬದ್ಧತ್ವ ಇದೆಯಲ್ಲ ಅದು ಶರಣಾಗತಿ ಲಕ್ಷಣ. ಶರಣಾಗತಿ ಲಕ್ಷಣಕ್ಕೆ ಒಂದು ಯಾವಾಗ ನಾವು ಆಚಾರ್ಯರು ಮಾಡಿದ್ರು ಸಹ ನಾವು ಕೈ ಮುಕ್ಕೊಂಡು ನಿಂತಿರ್ತೀವಿ. ಅಲ್ಲಿ ಅಂಜಲಿ ಬದ್ಧತ್ವ ಬಹಳ ಮುಖ್ಯ. ಅದಕ್ಕೆ ಅದ್ ಹೇಳ್ತಾರೆ ಅಂಜಲಿ ಬದ್ಧವೇ ಶರಣಾಗತಿ ಆಗಲ್ಲ, ಆದ್ರೆ ಅಂಜಲಿ ಬದ್ಧತ್ವ ಬೇಕು. ಆ ದೈನ್ಯತ್ವ ಪ್ರಕಟಣೆಗೋಸ್ಕರ ಅಂಜಲಿ ಬದ್ಧತ್ವ ಬೇಕು. ಆ ದೈನ್ಯತ್ವದಿಂದ ಎಲ್ಲ ಗೊತ್ತಾಗುತ್ತೆ. ಬರೀ ಅಂಜಲಿ ಬದ್ಧನವೇ ಇದ್ಬಿಟ್ರೇನೆ ಪ್ರಪತ್ತಿ ಆಗೋದಿಲ್ಲ. ಹೇಳ್ದಂಗೆ ಎಲ್ಲ ಗೊತ್ತು ಆದ್ರೆ ಪರೀಕ್ಷೆ ಬರೆಯೋದು ಅಂದ್ರೆ ಆ ತರ ಅಂಜಲಿ ಬದ್ಧತ್ವವೇ. ಅಂಜಲಿ ಹೊಗಳೋದಕ್ಕೆ ಅಂಜಲಿ ಮಾತ್ರ ಸಾಕು ಅಂತ ಭಗವಂತ ಹೇಳಿದಾನಲ್ಲ. ಹೊಗಳೋಕೆ ಅಂದ್ರೆ ಅಂಜಲಿಯ ಒಂದು ವೈಭವವನ್ನು ಹೇಳೋಕೆ ಹೇಳಿದಾರೆ ತವರ ಬರೀ ಅಂಜಲಿ ಮಾಡದಷ್ಟೇ ಸಾಕು, ಕೇಳ್ಬೇಕು ನಾವು ಬಾಯಿ ಬಿಟ್ಟು. ಅದನ್ನ ಹೇಳ್ತಾರೆ. ಮುಮುಕ್ಷದಲ್ಲಿ ಅಂಜಲಿ ಬದ್ಧತ್ವ ಮಾತ್ರ ಅಂಜಲಿ ಬದ್ಧತ್ವದಿಂದ ಇದ್ದು ಪ್ರಾರ್ಥನಾ ಪೂರ್ವಕವಾದ ಯಾಚ್ಯ
ಬೇಡುವಿಕೆ, ಭಗವಂತನ ಬೇಡುವಿಕೆ ಇದೆಯಲ್ಲ ಅದೇ ಮಾತ್ರ ಪ್ರಪತ್ತಿ ಅನ್ನಿಸ್ಕೊಳ್ಳುತ್ತೆ ಅಂದ್ಬಿಟ್ಟು ಈ 13ನೇದಲ್ಲಿ ಅದನ್ನು ಸಹ ಹೇಳ್ತಾರೆ. ಆ ಶರಣಾಗತಿಗೆ ಮುಖ್ಯಾರ್ಥವನ್ನೇ ತಗೋಬೇಕು, ಬೇರೆ ಅರ್ಥಗಳೆಲ್ಲವೇ ಲೌಕಿಕವಾಗಿದ್ದರೂ ಇಲ್ಲಿ ಮುಖ್ಯಾರ್ಥ ಶರಣು ಅಂದ್ರೇ ಒಬ್ರು. ಅದಕ್ಕೆ ಅನೇಕ ಉದಾಹರಣೆ ಕೊಟ್ಟಿದ್ದಾರೆ. ಇದು ನಾವು ಅಭಯ ಪ್ರವಾಸ ಹೇಳಿದ್ರೆ ಹೇಳಕ್ ಹೋಗ್ಲೇ ನಿಮಗೆ. ಇದಕ್ಕೆ ಉದಾಹರಣೆ ಇಲ್ಲ ವ್ಯಾಖ್ಯಾನದಲ್ಲಿ. ಯಾಕಂದ್ರೆ ಆ ಕಪೋತಾದಿ ವ್ಯಾಖ್ಯಾನಗಳಲ್ಲಿ ಆ ಬೇಡ ಬಂದು ಕಿರಾತ ಬಂದು ಆ ಕಪೋತ್ ಹತ್ರ ನನ್ನ ಚಳಿ ಸಾಯ್ತಾ ಇದ್ದೀನಿ, ಹೊಟ್ಟೆ ಸಾಯ್ತಾ ಇದೆ, ಕಾಪಾಡು ಅಂತ ಕೇಳ್ತೇ ತವರ ಅದು ಮೋಕ್ಷಕ್ಕೆ ಮಾಡಿದ ಪ್ರಪತ್ತಿ ಅಲ್ಲ ಅದು. ಅದನ್ನೂ ಸಹ ಅದು ಮಾಡ್ತು, ಅದು ತನ್ನನ್ನೇ ಬಲಿಯಬೇಕು. ಯಾಕೆಂದ್ರೆ ಒಬ್ಬ ಶರಣಾಗತ ಬಂದ್ರೆ ನಮ್ಮನ್ನ ಪ್ರಾಣವನ್ನ ಕೊಟ್ಟಾದ್ರೂ ಕಾಪಾಡಬೇಕು ಅಂತ ಲೋಕ ತೋರ್ಸಕ್ಕೆ ಆ ಕಪೋತ ಮಾಡ್ತದು. ಅದು ಅಲ್ಲಿ ಮಾಡಿದಂತ ಅದು ಯಾಚೆ ಎಲ್ಲ ಉಂಟು ಅಲ್ಲಿ. ಅವನು ಅನನ್ಯಗತಿತ್ತಾಗಿ ಬಂದ, ಆ ಕಿಂಚಿನ್ಯಾಗಿ ಬಂದ, ವಿಶ್ವಾಸ ಸಿಗುತ್ತೆ ಅಂತ ಅದು ಮರಕ್ಕೆ ಮಾಡ್ದ. ಅವನು ಪಕ್ಷಿಗೂ ಮಾಡ್ಲಿಲ್ಲ, ಮರಕ್ಕೆ ಮಾಡ್ದ ಸಿಗುತ್ತೆ ಅಂತ ಎಲ್ಲವೂ ಇದ್ದು. ಅದು ಅಂಗಾಂಗ ಇದ್ದ ಪ್ರಪತ್ತಿನೇ, ಆದ್ರೆ ಅದು ಮೋಕ್ಷಕ್ಕೆ ಮಾಡಿದಲ್ಲ. ಅದು ಶರಣಕ್ಕೆ ಬರುತ್ತೆ. ಅದು ಆಗಂತುಕನಾಗಿ ಬಂದು ಶರಣ ಮಾಡ್ದ ಅದು. ಆದ್ರೆ ಅದು ಶರಣಾಗತಿ ಪ್ರಪತ್ತಿ ಅನ್ಸ್ಕೊಳ್ಳೋದಿಲ್ಲ. ಅದು ಈಗ ಕಾಕಾಸುರಂದು ಅಷ್ಟೇ, ಅದು ಪ್ರಪತ್ತಿ ಆಗಲ್ಲ, ಶರಣಾಗತಿಗೆ ಬರುತ್ತೆ. ಅದು ಪ್ರಪತ್ತಿ ಆಗೋದಿಲ್ಲ. ಯಾಕೆಂದ್ರೆ ಅವನು ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ಅಂತಾರೆ, ತ್ಯಕ್ತಂಪರಿ ಎಲ್ಲ ಪಿತಾಪುತ್ರ ಎಲ್ಲರೂ ಬಿಟ್ಬಿಟ್ಟು ಕಡೆಗೆ ತ್ವಮೇವ ಶರಣಂಗತಃ ಅಂತ ಬಂದು ಕಾಲು ಬಿದ್ದ, ತಾಯಿಯವನ ಕಟಾಕ್ಷೆಯಿಂದ ಕಾಪಾಡಿದ್ಲು. ಅಲ್ಲಿ ನನ್ನ ಜೀವವನ್ನ ಕಾಪಾಡೋನ್ ಕೇಳಿದ್ನೆ ತವರ ನನಗೆ ಮೋಕ್ಷವನ್ನು ಕೊಡೋನ್ ಕೇಳಲಿಲ್ಲ ಅವನು. ಅದು ಕಾಪಾಡೋದೇ, ಅದು ಅನನ್ಯಗತಿ ಎಲ್ಲವೂ ಇದೆ, ಅದರಲ್ಲಿ ಎಲ್ಲ ಅಂಗಗಳು ಇದೆ. ಆದ್ರೆ ಅವನು ಬಾಯಿ ಬಿಟ್ಟು ಸಹ ಕೇಳಲಿಲ್ಲ. ಯಾಕೆಂದ್ರೆ ಅದು ಕಾಲಲ್ಲಿ ಬಿದ್ದು ಹೊರಳಾಡುವಾಗ ಭಾವದಲ್ಲೇ ತೋರಿಸ್ಕೊಡ್ತು, ನನ್ನ ಕಾಪಾಡುವಂತ ಭಗವಂತ ಕಾಪಾಡ್ದ, ಒಂದು ಕಣ್ಣನ್ನು ತೆಗೆದ ಬಿಟ್ಟ. ಅದು ಸಹ ರಕ್ಷಾಪೇಕ್ಷೆ ತವರ ಅಲ್ಲಿ ನೋಡಿ ಎಷ್ಟು ಜನ ತೋರಿಸ್ತಾರೆ. ರಕ್ಷಾಪೇಕ್ಷೆ ಇದೆ ತವರ ಅಲ್ಲಿ ಪರಸಮರ್ಪಣ ಇಲ್ಲ, ಅಲ್ಲಿ ರಕ್ಷಾಪೇಕ್ಷೆ ಮಾತ್ರ ಇದೆ. ಈ ಕಪೋತ ವೃತ್ತಾಂತದಲ್ಲೂ ಸಹ ರಕ್ಷಾಪೇಕ್ಷೆ ಇದೆ, ಕಾಕಾಸುರ ವೃತ್ತಾಂತದಲ್ಲೂ ರಕ್ಷಾಪೇಕ್ಷೆ ಇದೆ, ಭರನ್ಯಾಸ ಇಲ್ಲ ಅದರಲ್ಲಿ. ಅದೇ ವಿಭೀಷಣ ಮಾಡಿದ್ರಲ್ಲಿ 5 ಅಂಗಗಳಿದೆ, ಭರನ್ಯಾಸವೂ ಮಾಡ್ದ. ಅದಕ್ಕೆ ಸ್ವಾಮೇವ ಅಂತ ಮಾಡಿದ್ನಲ್ಲ ಅದರಲ್ಲುಂಟು, ಸ್ವಾಮ್ಯದೆಲ್ಲ ತೋರಿಸಿದ್ದಾರೆ. ಹಾಗಾಗಿ ಪ್ರಪತ್ತಿ ವ್ಯತ್ಯಾಸವನ್ನು ತಿಳ್ಕೋಬೇಕಾದ್ರೆ ಒಂದು ರಕ್ಷಾಪೇಕ್ಷೆ ಮಾತ್ರ ಇದೆ. ಅದು ರಕ್ಷಾಪೇಕ್ಷೆಯೊಂದಿಗೆ ಭರನ್ಯಾಸದೊಂದಿಗೆ ಪ್ರಾರ್ಥನಾಪೂರ್ವಕ ಯಾಚ್ಯ, ಪ್ರಾರ್ಥನಾಪೂರ್ವಕವಾದ ಯಾಚನೆಯೇ ಪ್ರಪತ್ತಿ. ಇದರಲ್ಲಿ 3 ತಲೆ ಹಾಕ್ತಾರೆ. ನಾವು ಸುಮ್ಮನೆ ಮಾಡಿದ್ರು ಸಾಕು ಅನ್ನೋದಕ್ಕೆ ಇಲ್ಲ, ಕೈ ಮುಗಿದ್ರು ಸಾಕು ಅಂತಲ್ಲ. ಕೈ ಮುಗಿಬೇಕು, ಎಲ್ಲ ಭಾವ ಇರಬೇಕು, ಬಾಯಿ ಬಿಟ್ಟು ಕೇಳಬೇಕು ಪ್ರಾರ್ಥನೆ, ಭಗವಂತನೇ ಕಾಪಾಡು ಅಂತ ಕೇಳಬೇಕು, ಆಗ್ಲೇ ಅವ್ರು ಕಾಪಾಡೋದು ಅಂತ ಕೇಳೋ ಅವಶ್ಯಕತೆ ಇಲ್ಲ ಅಂತ ಒಂದು ವಾದವನ್ನ ತಳ್ಳಿ ಹಾಕ್ತಾರೆ ಸ್ವಾಮಿ ಇದರಲ್ಲಿ. ನಿಮಗೆ ಅಭಯ ಪ್ರವಾಸದಲ್ಲಿ ಅನೇಕ ಶರಣಾಗತಿಗಳು ಹೇಳಿದೆ. ಅಲ್ಲಿ ಯಾವುದೂ ಸಹ ವಿಭೀಷಣನ ಬಿಟ್ಟರೆ ಬೇರೆ ಯಾವ ಶರಣಾಗತಿಯೂ ಸಹ ಅದು ಇದಕ್ಕೆ ರಕ್ಷಾಪೇಕ್ಷೆ ಹೊರತು ಯಾವುದೂ ಸಹ ಭರ ಸಮರ್ಪಣ ಅಲ್ಲ. ಅದನ್ನು ನೀವು ಅದರಲ್ಲಿ ತಿಳ್ಕೊಬೇಕು. ಅದನ್ನ ತಗೊಳ್ಳಿ. ಅದರಲ್ಲಿ ಮುಮುಕ್ಷು ಆದವನು ಮಾತ್ರ, ಮೋಕ್ಷ ಇಚ್ಛುಹೋ ಮುಮುಕ್ಷು ಮಾಡುವ ಮಾತ್ರ ಅವನು ಮೋಕ್ಷವನ್ನು ಆಸೆ ಪಡೋದ್ರಿಂದ ಅವನು ಭರ ಸಮರ್ಪವನ್ನೇ ಮಾಡಬೇಕು, ಆತ್ಮವನ್ನು ಸಮರ್ಪಣೆ ಮಾಡಿ ಅಂಗಗಳನ್ನು ಮಾಡಲೇಬೇಕು ಅನ್ನೋದು ಈ ಇದು ಮಹಾವಿಶ್ವಾಸ ಮಹಾವಿಶ್ವಾಸ ಅದು ಆಕಿಂಚನ ಅನನ್ಯಗತಿತ್ವ ಮಹಾವಿಶ್ವಾಸ ಪೂರ್ವಕವಾದಂತಹ ಪ್ರಾರ್ಥನೆ. ಇದರಲ್ಲಿ ಗೋಪ್ತುತ್ರ ವರ್ಣ ಅವೆರಡೂ ಸೇರ್ಕೊಂಡ್ಬಿಡುತ್ತೆ. ಅದರಲ್ಲಿ ಆ ಪ್ರಾರ್ಥನೆಯೇ ಪ್ರಪತ್ತಿ ಅಂತ ಇದರಲ್ಲಿ ಸ್ವಾಮಿ ತೋರಿಸ್ಕೊಟ್ರು. ಆಮೇಲೆ ಮತ್ತೆ 14ನೇ ಶ್ಲೋಕವನ್ನು ಸ್ವಲ್ಪ ಹೇಳ್ಕೊಳ್ಳೋಣ, ಮೇಲಿನ ಅರ್ಥವನ್ನು ಹೇಳ್ಕೊಳ್ಳೋಣ, ಆ ಅರ್ಥವನ್ನು ಮುಂದೆ ಹೇಳ್ಕೊಳ್ತಾನೆ. 14ನೇ ಶ್ಲೋಕದಲ್ಲಿ ಆತ್ಮಾತ್ಮೀಯ ಸ್ವರೂಪನ್ಯಸನಮನುಗತಂ ಯಾವದರ್ಥಂ ಮುಮುಕ್ಷೋಃ ತತ್ವಜ್ಞಾನಾತ್ಮಕಂ ತತ್ ಪ್ರಥಮ ಮತವಿದೆ ಸ್ಯಾತ್ ಉಪಾಯೇ ಸಮೇತಂ ಕೈಂಕರ್ಯಾಖ್ಯೇ ಪುಮರ್ತೇಪ್ಯನುಷಜಿ ತದಭ್ಯರ್ಥನಾ ಕೇತುಭಾವಾತ್ ಸ್ವಾಭೀಷ್ಟಾನನ್ಯಸಾಧ್ಯಾವಧಿರಿಹತು ಭರನ್ಯಾಸ ಭಾಗೋಂಗಿಭೂತಃ. ಇದರಲ್ಲಿ 14ನೇ ಇದರಲ್ಲಿ ಯಾವ್ದು ಇದನ್ನ ಹೇಳ್ತಾರೆ. ಅದಕ್ಕೆ ಶರಣಾಗತಿನಲ್ಲಿ 3 ಆಗಿ ವಿಭಾಗ ಮಾಡಿ ಹೇಳ್ತಾರೆ. ವ್ಯಾಖ್ಯಾನದಲ್ಲಿ ವಿಷಯ ತಿಳ್ಕೊಳ್ಳೋಣ. ಪ್ರಪತ್ತಿ ಮಾಡೋದಕ್ಕೆ ಮೊದಲು ಇರಬೇಕಾಗಿದ್ದು, ಪ್ರಪತ್ತಿ ಮಾಡಿದ ಮೇಲೆ ಮಾಡುವ ಸಮಯದಲ್ಲಿ, ಆಮೇಲೆ ಪ್ರಪತ್ತಿ ಮಾಡಿದ ಮೇಲೆ ಉತ್ತರ ಕಾಲದಲ್ಲಿ, ಈ 3. ಪ್ರಪತ್ತಿ ಮಾಡೋದಕ್ಕೆ ಮುಂಚೆ, ಪ್ರಪತ್ತಿ ಮಾಡುವ ಸಮಯದಲ್ಲಿ, ಪ್ರಪತ್ತಿ ಮಾಡಿದ ಮೇಲೆ, ಈ 3 ಸಹ ಒಂದು ಪೂರ್ವಕೃತ್ಯ,
ಕೃತ್ಯ ಬರ ಸಮರ್ಪಣ, ಪೂರ್ವ ಕೃತ್ಯ ಅದಕ್ಕೆ ಮುಂಚೆ ಮಾಡಬೇಕಾದ್ದು, ಉತ್ತರ ಕೃತ್ಯ, ಈ ಮೂರನ್ನು ಸಹ ಇದ ತೋರಿಸ್ಕೊಡ್ತಾರೆ. ಅದಕ್ಕೆ ಮುಮುಕ್ಷೋಹ ಅಂದ್ರು. ಯಾರು ಮುಮುಕ್ಷು ಮೋಕ್ಷವನ್ನ ಆಸೆ ಪಡ್ತಾರೋ ಅವರು ಇಲ್ಲಿ ಎಲ್ಲೂ ಸಹ ಮುಮುಕ್ಷುವನ್ನ ಎಲ್ಲರೂ ಇಲ್ಲಿ ಸಾಧಾರಣ ಯಾರು ಇದು ಯಾವ ಭೇದವೂ ಇಲ್ಲ, ಎಲ್ಲರಿಗೂ ಸಹ ಎಲ್ಲ ಮನುಷ್ಯ ಜಾತಿಯವರಿಗೂ ಇದು ಉಂಟು. ಅದರಿಂದ ಮುಮುಕ್ಷೋಹ ಅಂದ್ರೆ ಯಾರು ಮೋಕ್ಷವನ್ನು ಇಚ್ಛೆ ಪಡ್ತಾರೋ ಎಲ್ಲರೂ, ಸ್ತ್ರೀಯರೇ ಆಗ್ಲಿ ಪುರುಷರೇ ಆಗ್ಲಿ ಯಾರೇ ಆಗಿರ್ಲಿ ಎಲ್ಲರೂ ಸಹ ಮೊದಲು ಆತ್ಮಾತ್ಮೀಯ ಸ್ವರೂಪನ್ಯಸನಂ, ಮೊದಲು ಪ್ರಪತ್ತಿಗೆ ಮುಂಚೆ ಸ್ವರೂಪ ಇದು ಬರ ಸಮರ್ಪಣದಂತೆ ಸ್ವರೂಪನ್ಯಾಸ ಅಂತ, ಸ್ವರೂಪ ಸಮರ್ಪಣೆ ಅಂತ ಇದು ಸ್ವರೂಪನ್ಯಾಸವನ್ನ ಮಾಡ್ಬೇಕು. ಇದನ್ನ ವಿಶದವಾಗಿ ಮುಂದೊಂದು ಕ್ಲಾಸ್ ಹೇಳ್ತೀನಿ, ಮೇಲೆ ಅರ್ಥ ಹೇಳ್ತಾರೆ. ಅದಕ್ಕೆ ಮುಂಚೆ ಆತ್ಮಾತ್ಮೀಯ ಸ್ವರೂಪನ್ಯಸನಂ, ಆತ್ಮ ಆತ್ಮೀಯ, ಆತ್ಮ ನಮ್ಮ ಆತ್ಮ, ಆತ್ಮೀಯ ಅಂದ್ರೆ ನನಗೆ ಸೇರಿದ ಎಲ್ಲಾ ವಸ್ತುಗಳು, ಅದು ಚೇತನವೇ ಆಗ್ಲಿ ಅಚೇತನವೇ ಆಗ್ಲಿ ಎಲ್ಲವೂ ಸಹ ನನಗೆ ಸೇರಿದ ವಸ್ತುಗಳು. ನನ್ನ ಸ್ನೇಹ, ನನ್ನ ಹೆಂಡತಿ, ಮಕ್ಕಳು, ಬಂಧು ಯಾರು ಇರ್ತಾರೋ ನನಗೆ ಸೇರಿದಂತ ಯಾವ್ಯಾವ ವಸ್ತುಗಳಿದೆಯೋ ಎಲ್ಲವನ್ನೂ ಸಹ ಭಗವಂತನಿಗೆ, ಇದು ನನ್ನದಲ್ಲ ಭಗವಂತನಿಗೆ ಎಂತ ಸ್ವರೂಪವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು ಸ್ವರೂಪನ್ಯಾಸ, ಅದನ್ನ ಒಪ್ಪಿಸ್ಬಿಡೋದು. ಇದು ಇದು ಸ್ವರೂಪವನ್ನು ಭಗವಂತನ ಒಪ್ಪಿಸುವುದು. ಕಡೆಗೆ ಇದು ಯಾವದರ್ಥಂ ಅನುಗತಂ, ಈ ಸ್ವರೂಪನ್ಯಾಸ ಅಂತ ಮೊದಲು ಮಾಡ್ತೀವಲ್ಲ, ಇದು ಪ್ರಕೃತಿ ಮುಂಚೆ ಮಾಡಬೇಕು. ಇದು ಯಾವದರ್ಥ, ಇದು ಮುಂದಕ್ಕೂ ಇದೇ ಅನುಗತವಾಗಿ ಹೋಗುತ್ತೆ. ಇದು ಈ ಸ್ವರೂಪ ನ್ಯಾಸ ಅನ್ನೋದು ಪ್ರಪತ್ತಿ ಕಾಲದಲ್ಲೂ ಪ್ರಪತ್ತಿ ಉತ್ತರ ಕಾಲದಲ್ಲೂ ಅನುಸರಿಸ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ಯಾವದರ್ಥಂ ಅನುಗತಂ ಅಂದ್ಬಿಟ್ಟು, ಇದು ಯಾವಾಗ್ಲೂ ಸಹ ಎಲ್ಲಾ ಪದಾರ್ಥಗಳು ಸೇರಿದೆ. ಅಂದ್ರೆ ನಾನು ಸೇರಿದಂತ ಎಲ್ಲಾ ವಸ್ತುಗಳು ಆತ್ಮ ಒಂದೇ ಅಲ್ಲ, ನನಗೆ ಸೇರಿದಂತ ಎಲ್ಲ ಭಗವಂತನ ಕೊಟ್ಟಿದ್ದೆ, ನಮ್ದು ಯಾವುದು ಇಲ್ಲ. ಎಲ್ಲವನ್ನೂ ಸಹ ನಮ್ಮ ಸ್ವರೂಪವನ್ನು ಭಗವಂತನ ಸಮರ್ಪಣೆ ಮಾಡೋದು ಮೊದಲು. ಇದು ಪ್ರಥಮಂ, ಇದು ಮೊದಲು ಪ್ರಪತ್ತಿಗೆ ಮುಂಚೆ ಮಾಡೋದು ಮೊದಲು ಪ್ರಥಮಂ. ಅದು ಆಮೇಲೆ ಇದಕ್ಕೆ ಪ್ರಪತ್ತಿ ಮಾಡೋ ತತ್ವಜ್ಞಾನಾತ್ಮಕಂ ಸ್ಯಾತ್, ಅದು ಈ ಪ್ರಪತ್ತಿ ಮಾಡೋ ಇದಕ್ಕೆ ಮಾಡಕ್ ಮುಂಚೆ ಏನಿರುತ್ತೆ, ಆಚಾರ್ಯ ಉಪದೇಶ ಹೋಗ್ತಿ, ಆಚಾರ್ಯ ಉಪದೇಶ ಮಾಡ್ತಾರೆ. ಉಪರ ಮಾಡೋರಿಗೆ ತತ್ವಜ್ಞಾನ ಅನ್ನೋದು ನಮಗೆ ವೃದ್ಧಿ ಆಗುತ್ತೆ. ಅವಾಗ ಅದು ತತ್ವಜ್ಞಾನಾತ್ಮಕವಾದ್ರಿಂದ ಆವಾಗ ನಮ್ಗೆ ಏನಾಗುತ್ತೆ, ನಮ್ದು ಒಂದು ಯಾವ್ದು ಇಲ್ಲ, ಎಲ್ಲ ಭಗವಂತ ಕೊಟ್ಟಿದೆ, ಎಲ್ಲ ಭಗವಂತಂದೇನು ಭಾನ ಬರ್ತಾ ತತ್ವಜ್ಞಾನ ಬರ್ತಲ್ಲ, ಅದರಿಂದ ಕೂಡಿದಂತ ಈ ಸಮರ್ಪಣ ಎಲ್ಲ ಆತ್ಮ ಮಾಂ ಅದ್ಭುತವಾಗಿ ಹೇಳ್ತಾರ, ಮಾಂ ಮದೀಯಂಚ ನಿಖಿಲಂ ದೇವತಾ ಚೇತನಾತ್ಮಕಂ ಅಂತ ಹೇಳ್ತಾರ. ಮಾಂ ಮದೀಯಂಚ ನಾನು ನನ್ನದು ಎಲ್ಲವನು, ನಿಖಿಲಂ ಎಲ್ಲವನು, ಚೇತನ ಅಚೇತನ ಎಲ್ಲಾ ವಸ್ತುಗಳು ಸಹ ಭಗವಂತನಿಗೆ ಬಿಡೋದು ಅಂತ ಹೇಳ್ತಾರ. ಅದನ್ನ ಹೇಳ್ತಾರೆ. ಅದಕ್ಕೆ ಇನ್ನು ಅತ ವಿಧೇಯ, ಪ್ರಪತ್ತಿ ಮಾಡುವಾಗ ಏನ್ ಮಾಡ್ಬೇಕು, ಅದಕ್ಕೆ ಅದು ಪ್ರಪತ್ತಿ ಮಾಡುವಾಗ ಪ್ರಪತ್ತಿಯನ್ನು ಮಾಡ್ತೀವಿ. ಹಿಂದೆನೆ ಹೇಳಿದಂಗೆ ಪ್ರಪತ್ತಿ ಮಾಡೋ 6 ಅಂಗಗಳಿಂದ ಬರ ಸಮರ್ಪಣೆ ಮಾಡ್ತೀವಿ. ಅದಕ್ಕೆ ಅದು ಉಪಾಯ ಸ್ಯಾತ್, ಉಪಾಯೇ ಸಮೇತ, ಉಪಾಯವಾಗಿ ಸಮೇತವಾಗಿ, ಅಂದ್ರೆ ಉಪಾಯವಾಗಿ ಭಗವಂತನ ವರ್ಣ ಮಾಡಿ ಹೇಳಿದ್ವಲ್ಲ, ಪ್ರಾರ್ಥನಾ ಪೂರ್ವಕ ಅಂತ ಹಿಂದಿನ ಶ್ಲೋಕದ ಹೇಳಿದಲ್ಲ, ಆ ಥರ ಪ್ರಾರ್ಥನಾ ಪೂರ್ವಕವಾದ ಉಪಾಯ ಇದೆ. ನೀನೇ ಉಪಾಯ, ಉಪೇಯ, ನೀನೇ ಉಪಾಯ ಅಂತ ಭಗವಂತನಲ್ಲಿ ಸಮರ್ಪಣ ಮಾಡೋದಿದೆಯಲ್ಲ, ಅದು ಅನುಷ್ಠಿತ ಮಾಡ್ತೀಯಲ್ಲ, ಅದು ಪ್ರಪತ್ತಿ ಮಾಡೋದು. ಅದು ಪ್ರಥಮಂ, ಇದು ದ್ವಿತೀಯಂ, ತೃತೀಯಂ 3 ಅಂತ ಅಥವಿದೇಹ. ಅನಂತರ ಅಂತ ಅಥವಿದೇಹ ಅಂದ್ರೆ ಪ್ರಪತ್ತಿ ಮಾಡಿದ ಮೇಲೆ, ಅಂದ್ರೆ ಅನಂತರ ಉತ್ತರ ಕಾಲದಲ್ಲಿ ಅರಿಸಿದ ನಂತರ ಉಪಾಯೇ ಸಮೇತಂ, ಅದು ಏನಾಗುತ್ತೆ, ಇದು ಮೋಕ್ಷ ಉಪಾಯಕ್ಕೆ ಸೇರಿದಂತಾಗುತ್ತೆ. ಸ್ವರೂಪ ಸಮರ್ಪಣವೂ ಸಹ ಪ್ರಪತ್ತಿ ಮಾಡಿದ ಮೇಲೆ ಇದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಅದು ಮೊದಲೇ ಮಾಡಿದ್ರು ಸಹ ಪ್ರಪತ್ತಿ ಅಲ್ಲ, ಅದು ಪ್ರಪತ್ತಿ ಮಾಡಿದ್ಮೇಲೆ ಇದರ ಭಾಗವಾಗಿ ಅದು ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಉಪಾಯೇ ಸಮೇತಂ, ಈ ಉಪಾಯ ಜೊತೆಗೆ ಅದು ಸೇರ್ಕೊಂಡ್ಬಿಡುತ್ತೆ, ಸ್ವರೂಪವೂ ಸೇರ್ಕೊಂಡ್ಬಿಡುತ್ತೆ. ಇದು ತುಂಬಾ ಸಂದೇಹಗಳು ಬರುತ್ತೆ, ಅದನ್ನೆಲ್ಲ ಆಮೇಲೆ ವ್ಯಾಖ್ಯಾನ ಹೇಳ್ತೀನಿ. ಇದನ್ನ ಅರ್ಥನಾ ಹೇತು ಭಾವಾತ್, ಕಡೆಗೆ ಇಲ್ಲಿ ಏನಾಗುತ್ತೆ, ಮುಮುಕ್ಷುವಾದ ಉತ್ತರ ಕಾಲದಲ್ಲಿ ಏನ್ ಮಾಡ್ತಾನೆ ಇದು ಇವನು, ಅರ್ಥನಾ ಹೇತು ಭಾವಾತ್, ಅವನು ಮುಮುಕ್ಷು ಮಾಡಿದ ಪ್ರಾರ್ಥನೆಯಿಂದ ಏನಾಗುತ್ತೆ, ಕೈಂಕರ್ಯಾರ್ಥೇ ಪುಮರ್ಥೇಪಿ, ಅದು ಈ ಪ್ರಪತ್ತಿ ಉತ್ತರ ಕಾಲದಲ್ಲಿ ಈ ಮಾಡಿದಂತ ಪ್ರತಿಯೊಂದು ಭಗವಂತನ ಕೈಂಕರ್ಯದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಭಗವಂತನ ಕೈಂಕರ್ಯದಲ್ಲಿ ಇದು ಯಾತಕ್ಕೆ ಹೇಳಿದ್ದಾರೆ ಅನ್ನೋದು ಸಂದೇಹಕ್ಕೂ ಹೇಳ್ತಿದ್ವಿ. ಮೊದಲು ನಮಗೆ ಆತ್ಮ ಇದು ಸ್ವರೂಪ ಸಮರ್ಪಣೆ ಮಾಡ್ತೀವಿ, ಬರ ಸಮರ್ಪಣೆ ಮಾಡ್ತೀವಿ. ಪ್ರಪತ್ಯುತ್ತರ ಕಾಲದಲ್ಲಿ ಅವೆರಡೂ ಸೇರ್ಕೊಂಡು ಮುಂದುವರೆದು ಏನಾಗುತ್ತೆ, ನಾವು ಮಾಡುವ ಪ್ರಪತ್ತಿ ಕೈಂಕರ್ಯದಲ್ಲಿ ಪರ್ಯಾವಸಾನಗೊಳ್ಳುತ್ತೆ. ಅದಕ್ಕೆ ನಿತ್ಯ ಕೈಂಕರ್ಯ, ಅದು ಅರ್ಥನಾ ಹೇತು ಭಾವಾತ್,
ನಾವು ಮಾಡುವ ಪ್ರಾರ್ಥನೆ ಕಾರ್ಯದಿಂದ ಏನಾಗುತ್ತೆ, ಕೈಂಕರ್ಯಾರ್ತೆ ಅಂದ್ರೆ ಅಲ್ಲಿ ನಮಗೆ ಕೈಂಕರ್ಯವನ್ನೇ ಅಂದ್ರೆ ನಾವು ಮೋಕ್ಷವನ್ನೇ ಕೇಳೋದು, ಮೋಕ್ಷ ಅಂತ ಕೇಳಬಾರ್ದು, ಕೈಂಕರ್ಯವನ್ನೇ ಕೇಳಬೇಕು ಅಂತ. ಕೈಂಕರ್ಯಾರ್ತೆ ಪುಮರ್ತೇಪಿ, ಆ ಭಗವಂತನ ನಿತ್ಯ ಕೈಂಕರ್ಯದಲ್ಲಿವರೆಗೂ ಇದು ಸೇರ್ಕೊಂಡು ಹೋಗುತ್ತಂತೆ ಇದಿಷ್ಟುವೆ. ಅದು ಇಹ, ಅದು ಆಮೇಲೆ ಹೇಳ್ಬೋದು ನೀವು ಅಲ್ಲಿ ತಾನೇ ಕೈಂಕರ್ಯ ಸಿಗುತ್ತೆ ಅಂತ. ಅಲ್ಲಿವರೆಗೂ ಇಲ್ಲಿ ಬದುಕಿರ್ತೀವಲ್ಲ, ದೇಹವಾಸ ಅಂತ ಹೇಳ್ತಾನೆ. ಇಲ್ಲಿಯೂ ಸಹ ಇಹ ಈ ಪ್ರಪಂಚದಲ್ಲಿ ಹೇಳ್ತಾರೆ ಅಂಗಿಭೂತಃ, ಅಂಗಿಯಾಯದು ಭರನ್ಯಾಸವಾಗ, ನೀವು ಭರನ್ಯಾಸ ಮಾಡಿದ್ರೆ ಅಂಗಿಭೂತವಾಗಿ ಮಾಡ್ಬಿಟ್ವಲ್ಲ, ಅದು ಅದರಲ್ಲಿ ಅಂಶ ಇದೆಯಲ್ಲ, ಸ್ವಾಭೀಷ್ಟ ಅನನ್ಯ ಸಾಧ್ಯಾವಧಿ. ಈ ನಾವು ಮಾಡುವಂತಹ ಈ ಒಂದು ಉಪಾಯ ಇದೆಯಲ್ಲ, ಅದು ಬೇರೆ ಯಾವುದರಲ್ಲೂ ಸಹ ಸ್ವಾಭೀಷ್ಟ ಅನನ್ಯ, ಇದು ಸ್ವ ಅಭೀಷ್ಟ, ನಮ್ಮ ಇಚ್ಛೆಯಿಂದ ಮಾಡುವಂಥದ್ದು. ಈ ಪದಕ್ಕೆ ಬಹಳ ಅರ್ಥ ಇದೆ, ಆ ಅರ್ಥದಲ್ಲಿ ವ್ಯಾಖ್ಯಾನ ಹೇಳ್ತೀನಿ. ಈ ಸ್ವಾಭೀಷ್ಟ ಪದವನ್ನು ಯಾಕೆ ಮಾಡಿದ್ರು ಅನ್ನೋದಕ್ಕೆ, ನಮ್ಮ ಇಚ್ಛೆಯಿಂದ ಮಾಡೋದು. ಆಮೇಲೆ ಅನನ್ಯ ಸಾಧ್ಯಾವಧಿ, ಬೇರೆ ಯಾವ ಉಪಾಯದಿಂದಲೂ ಪಡ್ಕೊಳ್ಳಲು ಸಾಧ್ಯವಾಗದಂತಹ ನಮ್ಮ ಇಷ್ಟದಿಂದಂತೆ ಇಷ್ಟಪಟ್ಟು ಮಾಡಬೇಕು. ನಮ್ಗೆ ಇಷ್ಟ ಇಲ್ಲ ಸುಮ್ಮನೆ ಮಾಡಿದ್ರೆ ಇದಿಲ್ಲ, ವಿಶ್ವಾಸ ಹೊರಟೋಗ್ಬಿಡುತ್ತೆ ಅವಾಗ. ಅದರಿಂದ ಈ ಭರನ್ಯಾಸ ಭಾಗ ಇರ್ತಲ್ಲ, ಅದನ್ನ ಹೀಗೆ ಬರುತ್ತೆ. ಹೀಗೆ ಇದಕ್ಕೆ ಅನೇಕ ಪ್ರಶ್ನೆಗಳನ್ನ ಹಾಕೊಂಡು ಹೋಗ್ತಾರೆ. ಏನು ಪ್ರಶ್ನೆಗಳು ಹಾಕೊಂಡು ಹೋಗುತ್ತೆ, ಅದಕ್ಕೇನು ಉತ್ತರ ಕೊಡ್ತಾರೆ ಸ್ವಾಮಿ ಏನು ಉತ್ತರ ಕೊಡ್ತಾರೆ, ಕೈಂಕರ್ಯದಲ್ಲಿ ಪರಿವಾಸನಗೊಳ್ಳುತ್ತೆ ಅನ್ನುವಾಗ ಇದರ ಎಲ್ಲವನ್ನೂ ಸಹ ಹೇಳ್ಕೊಂಬರ್ತಾ ಇರೋದನ್ನ ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ ವಿಷಯವಾಗಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾಗ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ.